ಆಗಬೇಕು. ದಯವಿಟ್ಟು ಯಾರು ಕೂಡ ಸಭಾಂಗಣದ ಮುಂಭಾಗದಲ್ಲಿ ನಿಲ್ಬಾರ್ದು. ದಯವಿಟ್ಟು ತಮ್ಮ ತಮ್ಮ ಸ್ಥಳಗಳಲ್ಲಿ ಆಸೀನರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ. ದಯವಿಟ್ಟು ತಮ್ಮ ಸ್ಥಳಗಳಲ್ಲಿ ಆಸೀನರಾಗಬೇಕು. ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು ಸಭಾಂಗಣಕ್ಕೆ ಆಗಮಿಸಿದ್ದಾರೆ. ಜೊತೆಯಲ್ಲಿ ಮಾನ್ಯ ವೇಣುಗೋಪಾಲ್ ಅವರು, ಸುರ್ಜಿವಾಲಾ ಅವರು ಮತ್ತು ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು, ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಸಭಾಂಗಣದಲ್ಲಿ ಆಸೀನರಾಗಿದ್ದಾರೆ. ಕೆಲವೇ ಸಮಯದಲ್ಲಿ ಸಭೆಯನ್ನು ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಫೋಟೋಗ್ರಾಫರ್ಸು ಹಿಂದ್ಗಡೆ ಹೋಗ್ಬೇಕು. ಸಭೆ ನಡೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಮುಂಭಾಗದಲ್ಲಿ ಯಾರು ಕೂಡ ನಿಲ್ಬಾರ್ದು. ಸಭೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಸೆಕ್ಯೂರಿಟಿ ಅವರು ಕೂಡ ಹಿಂದ್ಗಡೆ ಬರಬೇಕು. ಸಭಾಂಗಣದ ಮುಂಭಾಗದಲ್ಲಿ ಯಾರು ಕೂಡ ನಿಲ್ಬಾರ್ದು. ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಈಗ ಸಭೆ ಪ್ರಾರಂಭ ಆಗುತ್ತೆ. ನಮ್ಮ ಸೇವಾದಳದಿಂದ ಅಧ್ಯಕ್ಷರು ರಾಮಚಂದ್ರ ಕೇಳ್ಬಿಡಿ, ಅಧ್ಯಕ್ಷರು ಸ್ಟಾರ್ಟ್ ಮಾಡುವ. ಅಧ್ಯಕ್ಷರನ್ನು ಕೇಳ್ಬಿಡಿ, ಸ್ಟಾರ್ಟ್ ಮಾಡಿ. ದಯವಿಟ್ಟು ಬಲಭಾಗದಲ್ಲಿ ಎಡಭಾಗದಲ್ಲಿ ಯಾರು ಕೂಡ ನಿಲ್ಬಾರ್ದು. ಸಭೆ ಪ್ರಾರಂಭ ಮಾಡ್ತೇವೆ. ಪ್ರಾರಂಭಿಕವಾಗಿ ಕರ್ನಾಟಕ ಪ್ರದೇಶ ಸೇವಾದಳ ಸಮಿತಿಯಿಂದ ಒಂದೇ ಮಾತರಂ ಗೀತೆಯನ್ನ ಹಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಎದ್ದು ನಿಲ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. सभागृह सावधान, वंदे मातरम शुरू करेंगे। वंदे मातरम, वंदे मातरम, सुजलाम सुफलाम मलयज शीतलाम सस्य श्यामलाम मातरम, वंदे मातरम, शुभ्र ज्योत्स्ना पुलकितयामिनी फुल्कुसुमिता द्रुमदल शोभिनी सुहासिनी सुमधुर भाषिनी सुखदां वरदां मातरं, वंदे मातरं, वंदे मातरं। धन्यवाद। ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ, ಪಕ್ಷವನ್ನ ಬಲವರ್ಧನೆ ಹಿತದೃಷ್ಟಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈ ಸಭೆಯನ್ನ ಆಯೋಜಿಸಲಾಗಿದೆ. ಈಗ ಸ್ವಾಗತ ಭಾಷಣ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಮಾನ್ಯ ಸಲೀಂ ಅಹಮದ್ ಅವರಿಂದ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಸಂದೇಶ ಕೊಡಲು ಬಂದಂತಹ ನಮ್ಮ ನಾಯಕರು ನಿರಂತರ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟಗಳನ್ನು ಮಾಡಿಕೊಂಡು
ಅದೇ ರೀತಿ ಭ್ರಷ್ಟಾಚಾರ ಅದರ ವಿರುದ್ಧ ನಿರಂತರ ಹೋರಾಟ ಮಾಡಿದಂತಹ ನಮ್ಮ ಭವಿಷ್ಯದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಐ ವೆಲ್ಕಮ್ ಶ್ರೀ ರಾಹುಲ್ ಗಾಂಧೀಜಿ. ಶ್ರೀ ಮಿಸ್ ಎಚ್ ಕೆ ಪಾಟೀಲ್ ಜಿ ವಿತ್ 22 garlands. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆ ಹಾಗೂ ಹೋರಾಟಗಳ ಮೂಲಕ ಪಕ್ಷವನ್ನು ಕೊಟ್ಟಂತಹ ಯುವ ನಾಯಕರು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶಿವರಾಜ್ ತಂಗಡಗಿಯವರು ಸ್ವಾಗತ. ರಾಷ್ಟ್ರ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವನ್ನ ಸ್ವಾಗತ ಮಾಡ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆರ್ಗನೈಸೇಷನ್ ಉಸ್ತುವಾರಿಗಳಾದ ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅವನ್ನ ಸ್ವಾಗತ ಮಾಡಲಿಕ್ಕೆ ಕೋರ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳು, ಸಿಎಲ್ಪಿ ನಾಯಕರು ಹಾಗೂ ಕೆಪಿಸಿಸಿ ಜೊತೆ ನಿರಂತರವಾಗಿ ಈ ಹೋರಾಟಗಳಲ್ಲಿ ಭಾಗಿಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿಗಳು, ಕರ್ನಾಟಕದ ಉಸ್ತುವಾರಿಗಳು ಹಾಗೂ ನಿರಂತರವಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಚಿಂತನೆ ಮಾಡಿದಂತಹ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸತೀಶ್ ಜಾರಕಿಹೊಳಿ ಸ್ವಾಗತ ಮಾಡ್ತಾರೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ಮುಖಂಡರು, ಮಾಜಿ ಕೇಂದ್ರ ಮಂತ್ರಿಗಳು, ಹಿರಿಯರಾದ ಸನ್ಮಾನ್ಯ ರಹಮಾನ್ ಖಾನ್ ಅವರಿಗೆ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ, ಶ್ರೀಮತಿ ಮಾರ್ಗರೆಟ್ ಆಳ್ವಾಯ್ ಅವರಿಗೆ, ಸನ್ಮಾನ್ಯ ಸುದರ್ಶನ್ ನಾಚಿಯಪ್ಪನ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಮಾಜಿ ಉಪ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು, ಉಸ್ತುವಾರಿಗಳಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ, ಎಚ್ ಕೆ ಪಾಟೀಲ್ ಅವರಿಗೆ, ಕೆ.ಎಚ್. ಮುನಿಯಪ್ಪ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರಿಗೆ, ಸನ್ಮಾನ್ಯ ಅಲ್ಲಂ ವೀರಭದ್ರಪ್ಪ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ, ರಾಷ್ಟ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಇದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ಬಯಸಿ, ನಮ್ಮ ಕೆಪಿಸಿಸಿಯ ವರ್ಕಿಂಗ್ ಪ್ರೆಸಿಡೆಂಟ್ಗಳಾದ ರಾಮಲಿಂಗಾರೆಡ್ಡಿ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಧ್ರುವ ನಾರಾಯಣ ಅವರಿಗೆ ಸ್ವಾಗತವನ್ನು ಬಯಸಿ, ಈ ಕಾರ್ಯಕ್ರಮದಲ್ಲಿ ಕ್ಷಮಿಸಬೇಕು, ಸಮಯ ಇಲ್ಲ, ಎಲ್ಲ ಹೆಸರು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಐಸಿಸಿ ಉಸ್ತುವಾರಿಗಳಾದ ಕುಲ್ದೀಪ್ ಶರ್ಮಾ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಸಭೆಗೆ ಎಂಪಿಗಳು, ಎಂಎಲ್ಎಗಳು, ಎಂಎಲ್ಸಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು,
2018-19 ಚುನಾವಣೆ ನಿಂತಹ MP MLA ಕ್ಯಾಂಡಿಡೇಟ್ಗಳು, ಅದೇ ರೀತಿ ಮುಂಚೂಣಿ ಘಟಕದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ಎಲ್ಲ ವಿಶೇಷ ಆಹ್ವಾನಿತರು, ಅದೇ ರೀತಿ ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ಇಡೀ ರಾಜ್ಯ, ಇಡೀ ರಾಷ್ಟ್ರ ಗಮನಿಸ್ತಾ ಇದೆ. ಈಗಾಗಲೇ ಹಲವಾರು ವಿಚಾರಗಳಿಗೂ ಕೂಡ ಸಮಯ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತಹ ಏನು ಚಿಂತನೆ ಇಟ್ಕೊಂಡು ಸಾಮಾನ್ಯ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಅವರಿಗೆ ಹೆಚ್ಚು ಶಕ್ತಿ ಕೊಡುವಂತ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅವರ ಹೋರಾಟ ಭ್ರಷ್ಟಾಚಾರ ವಿರುದ್ಧ, ಅವರ ಹೋರಾಟ ಜಾತಿವಾದದ ವಿರುದ್ಧ, ಆ ನಿಟ್ಟಿನಲ್ಲಿ ವಿಶೇಷವಾಗಿ ಯುವಕರಿಗೆ ಹೆಚ್ಚು ಉತ್ತೇಜನ ಕೊಟ್ಟು ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರ ಶಕ್ತಿ ನಮಗೆ ಬೇಕಾಗಿದೆ. ಯಾವ ರೀತಿಯಲ್ಲಿ ದಿವಂಗತ ರಾಜೀವ್ ಗಾಂಧಿಯವರು ಯುವಕರಿಗೆ ಅವಕಾಶಗಳು ಕೊಡ್ತಾ ಇದ್ರು, ಅದೇ ರೀತಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಯುವಕರಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಯುವಕರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಮಾತನ್ನು ಹೇಳಬೇಕಾಗ್ತದೆ. ಆ ಹಿನ್ನೆಲೆ ಇವತ್ತು ಕೂಡ ಒಂದು ಸಭೆಯಲ್ಲಿ ಕೇಳಿದ್ರು, ಈ ರಾಷ್ಟ್ರದಲ್ಲಿ ನನ್ನ ಏಜ್ ಇಸ್ 25 years ಅಂತ ಹೇಳುವಂತ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯುವಕರು, ವಿಶೇಷವಾಗಿ ಯುವಕರು, ಮಹಿಳೆಯರು ಅವರ ಚಿಂತನೆಗಳ ಮೇಲೆ, ಅವರ ಹೋರಾಟಕ್ಕೆ ಹೆಚ್ಚು ಬಲವನ್ನು ಕೊಟ್ಟು ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು 135 ವರ್ಷಗಳ ಇತಿಹಾಸ ಇರುವಂತ ಕಾಂಗ್ರೆಸ್ ಪಕ್ಷ ತ್ಯಾಗ ಬಲಿದಾನ ಕೂಡಿದೆ. ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಅಲ್ಲ. ಇತಿಹಾಸ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳ ಚಿಂತನೆ ಇದೆ. ಮಹಾತ್ಮ ಗಾಂಧಿಯವರ ಬಲಿದಾನ, ಇಂದಿರಾ ಗಾಂಧಿಯವರ ಬಲಿದಾನ, ರಾಜೀವ್ ಗಾಂಧಿಯವರ ಬಲಿದಾನ, ಭವ್ಯ ಭಾರತ ಕಟ್ಟುವಂತ ಕನಸು ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಟ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡೋಣ. ಇದೊಂದು ಇತಿಹಾಸ. ಸಾಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ಎಲ್ಲ ಹಿರಿಯ ಮುಖಂಡರ ನಾಯಕತ್ವ ದಾಖಲೆ ಮಾಡಿದೆ. ಸುಮಾರು 55 ಲಕ್ಷ ಸದಸ್ಯರನ್ನ ಇವತ್ತು ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಇದೊಂದು ಇಡೀ ರಾಷ್ಟ್ರಕ್ಕೆ ಒಂದು ದಾಖಲೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ಇನ್ನು ಹೆಚ್ಚು ವಿಚಾರ ಹೇಳಕ್ಕೆ ಸಮಯ ಇಲ್ಲ ಅಂತ ಮಾತಾ ಹೇಳ್ತಾ, ಇವತ್ತು ಏನು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ವಹಿಸ್ತಾ, ಕಾಂಗ್ರೆಸ್ ಪಕ್ಷನ ಕಟ್ಟುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಏನೇ ಮಾಡಲಿ, ಎಷ್ಟೇ ಈ ಬಿಜೆಪಿಯವರು ಭ್ರಷ್ಟಾಚಾರ ಮಾಡಲಿ, ಹೋರಾಟ ಮಾಡಲಿ, ಆದ್ರೆ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅದೇ ರೀತಿ 2024ರಲ್ಲಿ ಸಾಮಾನ್ಯ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕೇಂದ್ರದಲ್ಲೂ ಕೂಡ UPA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈಗ ಈ ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂತ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾರೆ. ವಿಶೇಷವಾಗಿ ಮೌಢ್ಯತೆಯ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮತ್ತು ತರಬೇತಿಗೆ ಹೆಚ್ಚು ವಿಶೇಷತೆಯನ್ನು ಕೊಟ್ಟು ತರಬೇತಿಯನ್ನು ಕೊಡ್ತಾ ಇರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯಲ್ಲಿ ಉಪಸ್ಥಿತರಂತ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವರೇ, ನಮ್ಮ KPCC ಅಧ್ಯಕ್ಷರಾದ ಶಿವಕುಮಾರ್ ಜಿ ಅವರೇ, CLP ನಾಯಕರಾದ ಸಿದ್ದರಾಮಯ್ಯನವರವರೇ, ಹಿರಿಯ ನಾಯಕರಾದ ಖರ್ಗೆ ಜಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ನಮ್ಮ ಪಕ್ಷದ ಯಾವತ್ತು ಕಾರ್ಯಕರ್ತರೇ, ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ತಳಮಟ್ಟದಿಂದ ಕಟ್ಟುವುದು ಬಹಳ ಅವಶ್ಯಕತೆ ಅಂತ ನನ್ನ ಅನಿಸಿಕೆ. ಬಹುಶಃ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಆಗಿದೆ. ಇನ್ನೇನು 1 ವರ್ಷಗಳಲ್ಲಿ ಕರ್ನಾಟಕ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೆ ನಾವು ಈಗಿಂದಲೇ ಪ್ರಾರಂಭ ಮಾಡಿದ್ರೆ ಬಹುಶಃ ಒಳ್ಳೆಯದು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಹೆಜ್ಜೆ ಆಗ್ಬೇಕಂತ ನನ್ನ ಅಭಿಪ್ರಾಯ. ಜೊತೆಗೆ ಪಕ್ಷದಲ್ಲಿ 3ನೇ ಮತ್ತು 4ನೇ ಹಂತದ ನಾಯಕರ ನಿರ್ಮಾಣ ಮಾಡೋದು ಬಹಳ ಅವಶ್ಯಕತೆ ಇದೆ ಪಕ್ಷಕ್ಕೆ. ಪಕ್ಷ ಆ ನಿಟ್ಟಿನಲ್ಲಿ ಕೂಡ ಗಂಭೀರವಾದ ಚಿಂತನೆ ಮಾಡಬೇಕು. ಆ ನಾಯಕರ ಅವಶ್ಯಕತೆ ಕೂಡ ಪಕ್ಷಕ್ಕಿದೆ. ಜೊತೆಗೆ ಸಲೀಂ ಅವರು ಹೇಳಿದಂಗೆ ಯೂತ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಅವ್ರನ್ನು ಕೂಡ ಬೆಳೆಸುವಂತ ಪ್ರಯತ್ನ ಆಗ್ಬೇಕಂತ ಇವತ್ತು ಎಲ್ಲರ ಅಭಿಪ್ರಾಯ ಆಗಿದೆ. ಮತ್ತು ಒಳ್ಳೊಳ್ಳೆ ವರ್ಕರ್ನ ನಾವು ಐಡೆಂಟಿಫೈ ಮಾಡಬೇಕಾಗಿದೆ, ಅವ್ರು ಗುರುತಿಸಬೇಕಾಗಿದೆ. ಅಂಥವ್ರು ಕೂಡ ಇವತ್ತು ಬಹಳ ಅವಶ್ಯಕತೆ. ಆ ನಿಟ್ಟಿನಲ್ಲಿ ಕೂಡ ಪಕ್ಷ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮಿಂದ ಯಾರು ದೂರ ಹೋಗಿದಾರ ಪಕ್ಷ ಬಿಟ್ಟು ಅವರನ್ನ ಸೆಳೆಯುವಂತ ಪ್ರಯತ್ನ ನಮ್ಮ ಪಕ್ಷ ಮುಂದಿನ 1 ವರ್ಷಗಳಲ್ಲಿ ಮಾಡಬೇಕಂತ ನನ್ನ ಅಭಿಪ್ರಾಯ. ಜೊತೆಗೆ ಸೇವಾದಳದಲ್ಲಿ ತರಬೇತಿಯನ್ನ ಕಡ್ಡಾಯಗೊಳಿಸಲಿಕ್ಕೆ AICC ಮತ್ತು KPCC ಪ್ರಯತ್ನ ಮಾಡಬೇಕು.
ಯಾಕೆ ನಮ್ಗೆ ಟ್ರೈನಿಂಗ್ ಇಲ್ಲದೆ ಒಂದು ಕೇಂದ್ರ ಬೇಸ ಇಲ್ಲದೆ ನಾವು ಬಹುಶಃ ಇವತ್ತಿನ ಸನ್ನಿವೇಶದಲ್ಲಿ ರಾಜಕೀಯ ಮಾಡೋದು ಭಾಳ ಕಷ್ಟ ಆಗಿದೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರು ಪ್ರತಿಯೊಬ್ಬರಿಗೆ ಕಡ್ಡಾಯವಾಗಿ ಅವ್ರು ಎಷ್ಟೇ ದೊಡ್ಡವರಿದ್ರು ಕೂಡ ಕಡ್ಡಾಯವಾಗಿ ಸೇವಾದಳದಲ್ಲೇ ಅವರು ಟ್ರೈನಿಂಗ್ ತಗೊಳ್ಳೇಬೇಕು. ಅಂಥವ್ರಿಗೆ ಮಾತ್ರ ಪಕ್ಷ ಪ್ರಾಮುಖ್ಯತೆ ಕೊಡಬೇಕನ್ನೋ ಮಾತನ್ನ ಹೇಳ್ತಾ, ಇನ್ನು ಹಲವಾರು ವಿಚಾರಗಳಿದ್ರು ಕೂಡ ನಂತರ ಅವಕಾಶ ಸಿಕ್ಕಾಗ ನಾವು ಮಾತಾಡ್ದಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ, ವಂದಿಸ್ತೀನಿ. ಈಗ ಸಮಾರಂಭದ ಉದ್ಘಾಟನೆ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರು ಮೇಲೆ ಬಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕು. ನಾನು ದಯವಿಟ್ಟು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೇನೆ. ಜ್ಯೋತಿಯನ್ನ ಬೆಳಗುವುದರ ಮೂಲಕ ಸಭೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಬೆಳಗುತ್ತಿದೆ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ, ಕಾಂಗ್ರೆಸ್ನ ಜ್ಯೋತಿ, ಬೆಳಗುತ್ತಿದೆ ಜ್ಯೋತಿ, ಭರವಸೆಯ ಜ್ಯೋತಿ, ಚೇತನ ತುಂಬುವ ಜ್ಯೋತಿ, ನವಚೇತನವ ತುಂಬುವ ಜ್ಯೋತಿ, ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ, ಸಮತೆಯ ಸಾರುವ ಜ್ಯೋತಿ. ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ, ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ, ಭರವಸೆಯ ಜ್ಯೋತಿ, ಬಿಡುಗಡೆಯ ಜ್ಯೋತಿ, ಸಮತೆಯ ಸಾರುವ ಜ್ಯೋತಿ, ಮಮತೆಯ ತೋರುವ ಜ್ಯೋತಿ, ಬೆಳಗುತ್ತಿದೆ ಕಾಂಗ್ರೆಸ್ನ ಜ್ಯೋತಿ. ಕವರಿದ ಎದೆಯಲ್ಲಿ ಜೀವಗಳೇ ಮರುಕಳಿಸಲಿ, ಮೌಢ್ಯವ ಅಳಿಸುವ, ವಿಜ್ಞಾನವ ಬೆಳೆಸುವ, ಜಾತಿ ಮತಗಳ ಅಳಿಸುವ, ಮಾನವತೆ ಮೆರೆಸುವ, ರೈತನ ಬೆನ್ನಾಗಿ, ಕಾರ್ಮಿಕನ ಹೆಗಲಾಗಿ, ಯುವ ಜನರ ಕನಸುಗಳ ನನಸಾಗಿಸಿ, ಜನಮನದ ಅಂಗಳದಿ ಹೂವಾಗಿ, ಜಾತಿ ಮತ ಮಧ್ಯ ಈಗ ಅಸಮತೆ ಪಕ್ಷದ ಸಂಘಟನೆಯ ಒಂದು ಕಿರುಚಿತ್ರವನ್ನ ನಾವು ಪ್ರದರ್ಶನ ಮಾಡ್ತೇವೆ. ಇದನ್ನ ಮಾನ್ಯ ಹಿರಿಯ ನಾಯಕರಂತ ಮಾನ್ಯ BL ಶಂಕರ್ ಅವರು ಅದನ್ನ ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. Good morning, sir, and good morning, everybody. As your good self is aware, that D.K. Shivkumar was appointed as Karnataka Pradesh Congress Committee President in March 2020. By the time he was appointed as the PCC President, there was already COVID impact on the country and the state. There were many restrictions for holding the public gatherings, meetings and protests, and also there was series of lockdowns for months.
So in spite of the lockdowns, in spite of the restrictions, Karnataka Pradesh Congress Committee in its best ability and under the leadership of Mr. Shivkumar and Siddaramaiah and other leaders conducted many programs. A glimpse of that programs for about 5 minutes will be shown to you, sir. Since that is in Kannada, I try to explain it in English, sir, for your benefit. This is Mr. Shivkumar taking over as the KPCC president. After that, this is the regarding the COVID impact, and when the COVID impact was there was migration laborers who were trying to go to their places. There were restrictions. So Shivkumar offered 1 crore rupees on behalf of the Congress party and sent then government came forward to send the migration laborers to their places. More than 1 crore kits were distributed to the needy people in the rural areas and urban areas where unemployed laborers were there and shops were shut down. And Shivkumar and other leaders traveled across the state and they tried to distribute the kits for more than 1 crore people. CLP leader was also there, other leaders was there. Almost all the MLAs and the candidates who contested the elections, they gave the kits. More than 300 ambulances were pressed into service for the needy people on behalf of the Karnataka Pradesh Congress Committee, and many places the food was served to the people. There are 2 unique programs that was conducted. One was Arogya Hasta and another was Sahaya Hasta. Arogya Hasta was a program where the people were diagnosed and tested for COVID, and Sahaya Hasta was the program where the people were given medical kits for their to combat the COVID situation. A unique program of Nayaki program was launched by Karnataka Pradesh Congress Committee to empower the women, and also there was some backward class meetings and ಸ್ವಲ್ಪ ನಿಧಾನಕ್ಕೆ ಓಡಿಸ್ರಿ 100 ಕಿಲೋಮೀಟರ್ ಓಡಿಸ್ತಿದ್ದೀರಲ್ಲ. So there were many programs regarding empowering the women and empowering the backward class people. There are many meetings were conducted by the KPCC. And when the farmers were in distress, the huge farmers rally was held in Bangalore. It was a huge success. Almost all the leaders participated and farmers were given support and strength to fight the policies of the union government which enacted the farm laws by way of ordinances. There was also a meeting of many senior leaders, and there was a division level meetings in all the divisions. Shivamogga, there was a farmers rally which was a huge success against corruption. This is the last program, which was a Padayatra of more than 130 kilometers from Mekedati to Bangalore. More than 1 lakh of people participated in this Padayatra in 2 phases. First phase was for 5 days and second phase was for 5 days. DK Shivkumar, Siddaramaiah and all the other MLAs and leaders walked from there. It is regarding ascertain and to see that the Kaveri river water which goes west into the sea in Tamil Nadu is used for the benefit of Bangalore for drinking water purpose. And this was a very huge success. This was the program conducted under the auspices of KPCC. And this is the Kaveri river where the dam proposed to be constructed. This was the starting of the Padayatra in Mekedatu, where the Swamijis also participated, many celebrities participated apart from Congress leaders. ನಾವು ಹೆಜ್ಜೆ ಹಾಕುತ್ತೇವೆ ನಾವು
ಮಕ್ಕಳ ತುಡಿಯುವ ನೀರಿನ ಬವಣೆ ನೀಗಿಸಲು ಹೆಜ್ಜೆಯ ಹತ್ತೇವೆ ಹೆಜ್ಜೆ 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 ಮೇಲೊಂದು ಹೆಜ್ಜೆ ಹಾಕು ಹೆಜ್ಜೆ ನೀ ಹೆಜ್ಜೆ ಮೇಲೊಂದು ಹೆಜ್ಜೆ ಹಾಕು This is the second phase of Padayatra in Bangalore city, sir. It was for 5 days. It covered more than 12 assembly segments in Bangalore. ಬೆದರಿಕೆಗೆ ಹಂಚುವುದಿಲ್ಲ ಸುಳ್ಳು ಭರವಸೆಗೆ ತಕ್ಕುವುದಿಲ್ಲ ರಾಜಕೀಯ ತಂತ್ರಕ್ಕೆ ನಾವು ಸಿಕ್ಕರಲ್ಲ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ ನಾವು ದೊಡ್ಡ ಬಡವ ಬಿಡೋರಲ್ಲ ನಮ್ಮ ದಿಟ್ಟತನವ ಬಿಡೋದಿಲ್ಲ. This is the public rally conclusion of the Padayatra in Bangalore's National College ground. More than 1 lakh people participated in the rally conclusion of the Mekedatu Padayatra, sir. In between, there was 2 slides which just we passed over, missed. One was that we won 2 by-elections to the Karnataka Assembly, and which was fought by Congress party. And there was important thing was when the MLC elections was held from local body elections, local body constituencies to the Legislative Council, Congress secured 48% of the votes of the elected members and BJP secured 41% of the elected members. This is the programs of last 2 years under the auspices of Karnataka Pradesh Congress Committee. I compliment the President and its working President, CLP leader and its colleagues for their support. Thank you, sir. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. Good afternoon to all of you. My leader, whom the country is looking forward, Mr. Raoji, Kharge Sahab, Siddaramaiah Sahab, Venugopal Sahab, Surjewala Sahab, Moili Sahab, Hari Prasad, the working committee members, Mr. H.K. Patil, Mr. Gundu Rao, M.B. Patil, Maritalaji, Deshpande, Rahman Kanji, Muniappaji, and all my working presidents, and all the senior leaders who have come here. I thank my leader, Srimati Sonia Gandhi, Rahul Gandhi, and Priyanka Gandhi, for appointing me as the Congress President of Karnataka and giving an immense strength to serve the people of Karnataka Congress Party. So I think the confidence whatever the Congress Party has imposed when Mr. Venugopal ji was the in-charge General Secretary, I think whatever we have done all these days from the past 2 years, only D.K. Shivakumar could not do anything. It is all of you have joined together, all of you have worked together. We are on the path to progress. Today, Raoji Sahab, I am not sitting alone here. About 500 leaders are sitting here. But 70,000 workers, young workers who went to the streets, houses to enroll 60 lakh members are watching this event. So I would like to welcome all of them. All of you could see us? Ellaru nodta idira, kai etti namaskara. I think all of them are lifting their hands. They are telling namaskara. All of them are looking. So all these 70,000 who have been going to the streets, they are all participating in this great event. So I thank ಎಲ್ಲರಿಗೂ ಕೂಡ ನಿಮ್ಗೆಲ್ಲರೂ ಕೂಡ ನಾನು ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 70,000 ಜನ ನೀವು ವಾಚ್ ಮಾಡಿ. ಅಪಾರ್ಟ್ ಫ್ರಮ್ ದಿಸ್ relay, direct relay is going on our social media sector. That is a different issue. But you have been collected in the Zoom. So ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. Sir, today
a great day. Yesterday you have you have come with your entire team to Karnataka. A very big message you have sent in the history of Karnataka politics and various development and religious issues. You have come to pay respect on the 115th birth anniversary of Shivkumara Swami, Shri Shivkumara Swamiji, which has given a right message and given us good strength. I thank you for this great event, sir. Even Madam Indira Gandhi ji, Rahul Gandhi ji, Sonia Gandhi ji also had paid their respect. And yesterday, I think what you spoke to the children, what Swamiji spoke to all of us, which I gave a message, it is an immense strength. I thank Swamiji for also giving an opportunity to participate in that historic event, sir. I would like to thank again. ಸ್ನೇಹಿತರೆ, ನಾನು ನಿಮ್ಗೆಲ್ಲರೂ ಕೂಡ ಹೆಚ್ಚಿಗೆ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಬಹಳ ಕಷ್ಟ ಕಾಲದಲ್ಲಿ, in a very difficult time, I was being given an opportunity. It is an opportunity. It is an opportunity to work with all of you. We know that we were in a very difficult times. We are not being allowed to take even the charge. But when I took the charge, they tried to stop my program. We wanted to make a big event, but that could not take place. But we used this opportunity. More than 1,25,000 youngsters in every panchayat, about 7,000 places and 4,000 in different places, totally 11,000 of them, had a meeting. They took a pledge along with all of us. You also took a pledge, we also took a pledge, they also took a pledge in different part of the state. Every panchayat was being connected with the Zoom. One was watching on the relay, one was being connected to the Zoom, and all of them blessed. If any success story what we are looking at is only with the cooperation of our party cadres. So ಅದರಿಂದ ಈ ಸಂದರ್ಭದಲ್ಲಿ ನೀವೆಲ್ಲ ನನಗೆ ತೋರಿಸಂತ ವಿಶ್ವಾಸ, ನೀವು ಕೊಟ್ಟಂತ ಶಕ್ತಿ, the strength what you have given to me. We believe in collective leadership. ನಾನು ವ್ಯಕ್ತಿ ಪೂಜೆ ಮಾಡಿದವನು ಯಾವತ್ತೂ ಅಲ್ಲ. I don't believe in ವ್ಯಕ್ತಿ ಪೂಜೆ. I believe in ಪಕ್ಷದ ಪೂಜೆ. ಪಕ್ಷ ಇದ್ರ ಮಾತ್ರ ನಾವು ಸಾಧ್ಯ ಅನ್ನೋದನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ಕಷ್ಟ ಕಾಲದ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನ ನಾನು ಜಾಸ್ತಿ ಮಾತಾಡಬಾರ್ದು, ಬೇರೆ ನಮ್ಮ ನಾಯಕರುಗಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬರೀ ಸ್ಲೈಡಿಂಗ್ ಅಲ್ಲಿ ಒಂದು 5 ನಿಮಿಷ ಮಾತ್ರ ಕೆಲವು ವಿಚಾರಗಳನ್ನ ನಾವು ಏನ್ ಮಾಡಿದ್ದೀವಿ ಅಂತ ನಾವು ತೋರಿಸ್ತೇವೆ. ಈ ಕಷ್ಟಕಾಲದಲ್ಲಿ ಬೇಕಾದಷ್ಟು ಹೋರಾಟ ಮಾಡ್ದು. ಸರ್ಕಾರ ನಮ್ಗಳ ಮೇಲೆಲ್ಲ ಕೇಸ್ಗಳು ಹಾಕೊಂಡು ಬಂದಿದೆ, ಎಲ್ಲ ನಾಯಕರುಗಳ ಮೇಲೆ ಕೇಸ್ ಹಾಕಿದೆ. ನಾವು ಅವರ ಕೇಸ್ಗೆ, ಅವ್ರ ಎದುರಿಕೆಗೆ ಯಾವುದಕ್ಕೂ ಹಾಕದೆ ನಾವು ಈ ರಾಜ್ಯದ ಹಿತಕ್ಕೋಸ್ಕರ, ರೈತರ ಹಿತಕ್ಕೋಸ್ಕರ, ಬೆಂಗಳೂರು ನಾಗರಿಕರ ಕುಡಿಯಕ್ಕೋಸ್ಕರ ನಾವೆಲ್ಲ 150 ಕಿಲೋಮೀಟರ್ ಹೆಜ್ಜೆ ಹಾಕಿ ಯಶಸ್ವಿಯಾಗಿ ಈ ಸರ್ಕಾರ ನಮ್ಮ ಹೋರಾಟಕ್ಕೆ ಬಗ್ಗಿ ಇವತ್ತು ನಿಂತ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಾನೊಬ್ಬನ ಹೆಜ್ಜೆ ಅಲ್ಲ, ಸಿದ್ದರಾಮಯ್ಯ ಹೆಜ್ಜೆ ಅಲ್ಲ. ನಾವ್ ಹೇಳ್ದೋ, ಯಾರು ಒಪ್ಲಿ ಬಿಡ್ಲಿ, ಸರ್ಕಾರ ನಮ್ಮ ಮೇಲೆ ಬೇಕಾದಷ್ಟು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾವು ಅವಕಾಶ ಕೊಡದೆ ಕೊನೆಗೆ ಇಬ್ಬರಾರು ನಡೀತೀವಿ ಅಂತೇಳಿ ನಡೆದು ಸುಮಾರು ಇಲ್ಲಿರುವಂತ 150 ನಾಯಕರುಗಳ ಮೇಲೆ ಕೇಸ್ ಹಾಕಿದ್ದಾರೆ. ಅದನ್ನ ನಾನು ಬೇರೆ ಸಂದರ್ಭದಲ್ಲಿ ಆ ವಿಚಾರ ನಾನು ಚರ್ಚೆ ಮಾಡ್ತಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನೀವು ಮಾಡಿದಂತ ಹೋರಾಟ, ನೀವು ಮಾಡಿದಂತ ಸೇವೆ ಕರ್ನಾಟಕ ಸರ್ಕಾರ ಮಾಡಕ್ ಆಗ್ಲಿಲ್ಲ. ಎಷ್ಟು ಹಾರ ಕಿಟ್ಟನ್ನ ಹಂಚಿದ್ರಿ, ಯಾವ ರೀತಿ ವ್ಯಾಕ್ಸಿನೇಟ್ ಕರ್ನಾಟಕ ಮಾಡಿದ್ರಿ, ಯಾವ ರೀತಿ ವ್ಯಾಕ್ಸಿನೇಟ್ ಕೊಟ್ರಿ. ನಾವು ಏನು ಒಂದು ನಮ್ಮ ಇದಕ್ಕೆ ಕಾರ್ಮಿಕರಿಗೆ ಆ ಕಷ್ಟಕಾಲದಲ್ಲಿ 3% ಅಷ್ಟು ದುಡ್ಡನ್ನ 2,000 3,000 ಕೊಡಬೇಕು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ ತೀರ್ಮಾನ ಮಾಡಿ, ನಾನು ನಮ್ಮ CLP ನಾಯಕರ ಹತ್ರ ಚರ್ಚೆ ಮಾಡಿ, ಕೆಲವು ಹಿರಿಯರ ಹತ್ರ ಚರ್ಚೆ ಮಾಡಿ 1 ಕೋಟಿ ರೂಪಾಯಿ ಚೆಕ್ ಅನ್ನ ಕೊಟ್ಟಾಗ ಇಡೀ ಸರ್ಕಾರ ನಿಮ್ಮ ಒತ್ತಾಯಕ್ಕೆ ಮಣಿದು ಇಡೀ ರಾಷ್ಟ್ರದಲ್ಲೇ ಈ ತೀರ್ಮಾನವನ್ನ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಬಂತು. ಸೊ ಅದರಿಂದ entire state had to yield on the pressure what we
fought for the sake of the migrants. They are not the migrants. They are the nation builders of this country. They have been building Karnataka. They are building Bangalore. So we all have stood by them. I think it is with all of your kind support we are in. ಮತ್ತು ನಮ್ಮ ಕೊರೋನಾ ಸಂದರ್ಭದಲ್ಲಿ ಫಸ್ಟ್ ವೇವ್ ಇರ್ಬೋದು, ಸೆಕೆಂಡ್ ವೇವ್ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಕೈಲಾದಂತಹ ಸೇವೆ ಮಾಡಿದ್ದೀವಿ. ಬೈ ಎಲೆಕ್ಷನ್ಸ್ ಬಂತು ಮಧ್ಯದಲ್ಲಿ. ಬೈ ಎಲೆಕ್ಷನ್ ಕಷ್ಟ ಮಾಡ್ದೋ, ನಾವು ಹೋರಾಟ ಮಾಡ್ದೋ. ಬೇರೆ ಬೈ ಎಲೆಕ್ಷನ್ ಹಿಂದೆ ಎಲ್ಲ ನಡೆದಾಗ ನಮ್ಮ ಸರ್ಕಾರಗಳೇ ಇದ್ದಾಗ ನಾವು ಅಪೋಸಿಷನ್ ಪಾರ್ಟಿಯವರು ಗೆಲ್ಲಕ್ ಆಗ್ತಿರ್ಲಿಲ್ಲ. ಬಟ್ ಅಟ್ ದಿ ಟೈಮ್ ಆಫ್ ದಿ ಬೈ ಎಲೆಕ್ಷನ್ಸ್, ಇನ್ ಆಲ್ ದಿ ಎಲೆಕ್ಷನ್ಸ್ we could win. They could win as one, we could also win. Their number in the local bodies was 11, we could also win 11. But other like this one, they feel that the local bodies, urban bodies are there. But we had 55%, BJP had 45%. This is the history which no can't change. But now time has come. Rahulji, I would like to assure you, you have given me a responsibility. It is my bound duty as a congressman, as a loyal student leader. It is Rajiv ji, when I was a final year degree, who asked me to contest against Devegowda. I know the commitment what he had on the youth of Karnataka. How many leaders here have been built from the student and youth movement? This is what I believe in it. A leader is one to create leaders, not followers. I also believe this is what Rajiv ji said me. So I would like to assure you, I will take everyone together. From the day when I am doing the same thing, I have to deliver. This is not for me, it is for the country. The country has to be open through Karnataka. This is what we would like to do. Whatever you decide, whatever the ACC decides, whatever Madam decides, I am ready to bow my head. My earnest duty with all of you. I want the support of all the youngsters. Today, Rahul ji was having a meeting with all of us. The year 18 to 29, it is 62% of the votes. We have to look at them. My age, I am already 40 years head of that politics. Mr. Kharge ji is here since 72, 50 years. Siddaramaiah is little bit 5 years ahead of me. We have to look at the generation gap. What is it with us? We have to inspire with us. First, our party has to come. There are a lot of opportunities, lot of issues. Let us share. Without sharing and caring, it is not possible. I have assured you on the day of my oath taking, when you called me over telephone, when Venugopal ji gave, joining together is the beginning. Working together is the progress. Thinking together is the progress. Working together is the success. I am sure all of us will work together. I am very proud today in the country. I know what membership is. I know after 12 years you are given an opportunity. For the first time there is a digital membership. All of them are watching here. This will be the data. This we have to be connected. In every booth there should be a digital youth. In every booth there should be a small WhatsApp group of 250, which already I have tried in my constituency. In every booth there are 240 members who are there in my constituency. I know what is the system which we have to go. We have to look at the modern age. This meeting itself shows that where we stand. Today we have to be connected to every section of the society. Social justice has to be given. This is a country only where Congress party can be united. Congress party can only make this country be united and progress. Whenever we had an opportunity at all our leaders who have been from the helm of affairs from the national level to state level, they have come out with a secular platform, secular programs, and we have protected. From the past 70 years, whatever we have done to this country is the Congress party which has done. I'm sure I don't want to take much anything about BJP and other things. I only thing on behalf of all of you, I will assure you that let us all join together, work together. I have not made any one of you to sleep from past 2 years. I know that you all have cooperated, but our bound duty,
We should deliver Karnataka to Sonia Gandhi and Rahul Gandhi. This is our commitment. I don't want to speak much. Though there are a lot of issues to speak, I will discuss later. Today he has given time to various leaders. He wants particularly to meet the youths. He wants to meet the other sections of the society, all the groups. Then the Mahila. If Congress party, we have to give strength to the Mahila. We have 49.7%. This is very much important. And the youth, this should be that. And as far as farmers is concerned, you know, the state government or the central government, they said that they will make the double the income. Nothing could happen. They said about more than 2 crore jobs. Nothing could happen. All of them are the streets. I have given a program to all my youth friends that let us make a survey. They are already on the job. They want a survey of unemployment youth in every assembly segment. A rally has to be conducted. A separate program for women called Nayaki I have given. Cutting across the party, everyone who are the leaders of in the villages, all women should be, no men should be there. Only women should join, and we have chalked out a program. And after this, already AICC has instructed, we are going to call every leaders of the districts, every leaders, either in Bangalore or in the respective divisions or in the district. Already my AICC General Secretary has communicated to me that he is going to spend 15 days a month in Karnataka. 15 days a month. He is going to spend in Karnataka. He is going to look at every assembly segment. I am not going to decide the candidate. It is the local leader, the voice of Karnataka, voice of the workers will be the voice of the Congress president. This is what I would like to say. Please, you all have to join together. Let us work. There are other programs. After next month, we are doing a Chintana Mantana. I had finalized on 10th. Yesterday night, myself, CLP, we had a discussion. We will do the Chintana Mantana in the first week. Date has already been finished. But this, after this one, after Ambedkar and this Babu Jagmohanji program, we will have this interaction program, all the leaders. The other things our senior leaders is going to communicate to you. I thank you for coming, sir. You have given us strength. I don't want to, yesterday also you visit Punit Rajkumar's house and our Swamiji. It has given a very big message and given strength to the Congress party. Once again, I thank all the leaders of this state, my youngsters, young friends and media friends also. They have supported us. They have helped us. They know that without a strong opposition, Karnataka has been one of the most corrupt states of this country. Nowhere an contractor association president, official president where 2 lakh contractors are there. He said that he has written a letter to the Prime Minister of this country. 40% commission is there. Lot of bickering in the BJP. Lot of things. It is our bound duty in every village where I could see that among the 60 lakh voters, 60 lakh members, almost 15% of the members are being enrolled themselves from the various parties to the Congress party. I welcome all of them for the Congress party. They feel that the future lies only with the Congress party, and let us all assure them that we will develop a very good governance and the leadership of Shri Rahul ji and Sonia ji. Thank you, sir. I thank once again to all of you. Namaskar. ಈಗ ದಯವಿಟ್ಟು ಮುಂದೆ ಮಾತನಾಡ್ತಕ್ಕಂಥವರಲ್ಲಿ ಮನವಿ, ರಾಹುಲ್ ಗಾಂಧೀಜಿಯವರ ಹೆಸರನ್ನ ಹೇಳಿ ಮತ್ತೆ ಎಲ್ಲರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಮುಂದೆ ಮಾತನಾಡ್ತಕ್ಕಂಥವ್ರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಂತ ಮಾನ್ಯ ಹರಿಪ್ರಸಾದ್ ಅವರು ಮಾತನಾಡಬೇಕು. ಮತ್ತು ವಿಶೇಷವಾಗಿ ಅವರು ವಿದ್ಯಾರ್ಥಿ ನಾಯಕರಾಗಿ, ಯುವ ಕಾಂಗ್ರೆಸ್ನ ನಾಯಕರಾಗಿ, ಸೇವಾದಳದ ರಾಜ್ಯ ಅಧ್ಯಕ್ಷರಾಗಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ, ರಾಜ್ಯಸಭಾ ಸದಸ್ಯರಾಗಿ ಸುದೀರ್ಘ ಅನುಭವ ಉಳ್ಳಂತ ಒಬ್ಬ ರಾಜಕಾರಣಿ. ಅವರು ತಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. Respected Rahul ji, people are waiting for your message. In between, they have asked me to speak. You have come to Karnataka at a crucial time where Bharatiya Janata Party is ruling the state. They have no agenda other than the communal agenda.
have been associated with you for a long. In the recent past, you have made two very important speeches. One at Rajasthan, you have clearly spoke on the ideology of the Congress party, where you have said there is a difference between Hindutva and Hinduism. This is the fact, and that we have to take it down to the ground level. The other speech, very aggressive speech in the Lok Sabha, where you have questioned Mr. Modi and his government on their governance. As rightly pointed out by Mr. President, PCC President, the country is full of majority of youngsters. Almost 65% of the population is below 40 years, 45 years. I would like to take back to one of the famous phrase, where in life 10 to 20 is a childhood, 20 to 40 is a learning stage, and 40 to 60 is earning stage. Well, we have to recruit younger elements, because I have come through Sevadal, NSUI, Youth Congress and the INTUC. We have to open up the gates for youngsters. Before they enter the mainstream, they have to be properly guided about the history of the Congress party and a little bit about the ideology of the Congress party. Now, the people who are up against the Congress party, who are bringing the communal agenda in front of us, they were against us even during the freedom struggle. They never participated in any of the freedom movement. Now the same forces are ruling the country and trying to scuttle whatever the achievements, development we had made. When they speak on communal agenda, we will have to speak on our own agenda, where the Congress party has given democracy to this country. The Congress party has given constitution to this country. The Congress party has empowered the weaker section of this country through the constitution. The rights of the people have to be highlighted. A kind of awareness has to be created. Rahulji, I would like to remind you, we had built a training center at Nasu Hardikar's Samadhi in Ghatprabha. It took almost 13 years for me to inaugurate that building, because there was no interest shown from any quarters except Sonia ji and you. You said that you are willing to come to that place. Almost 13 years. Then I got fed up because of COVID. Mr. Shivkumar and Siddaramaiah came and we started our program, but it's officially not inaugurated. And we have been trying to get this subject syllabus for our own youngsters. Unless it is not a police or a military discipline when we train them or have a conference. It is a political discipline where they have to learn at least the freedom history of the freedom struggle, so that they can confront with the RSS and the BJP. BJP is not at all our enemy. Our greatest enemy of this country is RSS, and whoever who is the enemy of this country should be the enemy of the Congress party. To fight RSS, our youngsters should be ideologically equipped. Ideology of the secularism, ideology of Mahatma Gandhi, where Sarva Dharma Samabhav. With these words, I think you are taking a right step. It is for us, people who are in the helm of affairs, to take this down to the stream. So once again, sir, I would like to thank All India Congress Committee, Sonia ji, and your good self for giving me the opportunity to serve as the opposition leader in the council. Whatever the best way we can fight the BJP, we will fight till the death. With this word, I thank you one and all for giving this opportunity. Thank you. Jai Hind. बहुत बहुत शुक्रिया हरिप्रसाद जी। बहुत देर से सब साथी राहुल जी को सुनने के लिए बैठे हैं। मैंने वेणुगोपाल जी से भी प्रार्थना की है कि वेणुगोपाल जी और मैं आपसे हमेशा बात करते रहते हैं, इसलिए अब सीधे मैं प्रार्थना करूंगा आदरणीय एमबी पाटिल जी से कि वो अपनी बात कहेंगे। और मैं ये भी दरख्वास्त करूंगा कि अगर हम सब 5 मिनट में अपनी बात खत्म करेंगे तो राहुल जी लंबे समय तक अपनी बात कह सके।
ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ದೇಶದ ನಮ್ಮೆಲ್ಲರ ಒಂದು ಆಶಾಕಿರಣವಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರೇ, ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ಕೆಪಿಸಿಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರೇ, ವೀರಪ್ಪ ಮೊಯ್ಲಿಜಿಯವರೇ, ಎಲ್ಲ ಹಿರಿಯ ನಾಯಕರೇ ಹಾಗೂ ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತು 75 ವರ್ಷ ಸುವರ್ಣ ಮಹೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕಳೆದ 75 ವರ್ಷದಲ್ಲಿ ಏನು ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಹಿರಿಯರು ತ್ಯಾಗ ಮತ್ತು ಬಲಿದಾನವನ್ನು ಮಾಡಿದರು. ನಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕರು, ಪಂಡಿತ್ ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಮನಮೋಹನ್ ಸಿಂಗ್ ಅವರಿಗೆ, ಇಂದಿರಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು, ನರಸಿಂಹರಾವ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಸ್ವಾತಂತ್ರ್ಯದ ನಂತರ ಈ ದೇಶವನ್ನ ಕಟ್ಟುವಂತ ಕೆಲಸ ಮಾಡಿದರು. ಇವತ್ತು ಅಣೆಕಟ್ಟುಗಳಿರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, ಉದಾಹರಣೆಗಾಗಿ ಇಲ್ಲಿ BEL, HAL, ಇನ್ನು ಅನೇಕ ಈ ರಾಷ್ಟ್ರದಲ್ಲಿ ಇವತ್ತೊಂದು ಸಹ ಉದ್ಯಮಿಗಳನ್ನು ಸ್ಥಾಪನೆ ಮಾಡಿದ್ರು. ಅದ್ರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಹಳ್ಳಿಗಳಿಗೂ ಕೂಡ ಇವತ್ತು ಪ್ರಾಥಮಿಕ ಶಿಕ್ಷಣ, ಕುಡಿಯುವ ನೀರು, ನೀರಾವರಿ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ, ಅನ್ನ ಮತ್ತು ಆಶ್ರಯ ಕೊಡುವಂತಹ ಕೆಲಸವನ್ನು ಕೂಡ ಇವತ್ತು ಸಹ ಮಾಡಿದ್ದಾರೆ. ಕಳೆದ 70 ವರ್ಷದಲ್ಲಿ ಈ ದೇಶವನ್ನ ಕಟ್ಟುವಂತ ಕೆಲಸ ಇವತ್ತು ಸಹ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಹಿರಿಯರು ಕೂಡ ಮಾಡಿರುವಂತಹದ್ದು. ಅದು ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದಲ್ಲಿ ನಮ್ಮೆಲ್ಲ ಮುಖ್ಯಮಂತ್ರಿಗಳು. ಈಗ ಸಂದರ್ಭ ಬಂದಿದೆ, ಈ 75 ವರ್ಷದಲ್ಲಿ ಈ ದೇಶ ಏನು ನಮ್ಮ ಹಿರಿಯರ ಕಟ್ಟಿದಂತ ದೇಶ, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿತ್ತು ಈ ದೇಶ ಮತ್ತು ಈ ರಾಜ್ಯ. ಈಗ ಈ ಬಿಜೆಪಿ ಮತ್ತು RSS ನವರು ಈ ಶಾಂತಿಯನ್ನ ಕೆದಕುವ ಮೂಲಕ, ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸಗಳನ್ನು ಮಾಡುವ ಮೂಲಕ ಇವತ್ತು ಅಪಚಾರವನ್ನು ಇವತ್ತು ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕೂಡ ಈ ಕೋಮು ಭಾವನೆಯನ್ನ ಕೆದಕುವ ಮೂಲಕ, ಯಾಕೆ ನಾವು ಕಾಂಗ್ರೆಸ್ ಪಕ್ಷದವರು ಬದುಕನ್ನ ಕಟ್ಟಿರುವಂತಹದ್ದು, ಇವರು ಭಾವನೆಗಳನ್ನ ಕೆರಳುವಂತ ಕೆಲಸವನ್ನು ಮಾಡಿ ಇವತ್ತು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನೆಚ್ಚಿನ ನಾಯಕರಂತ ರಾಹುಲ್ ಗಾಂಧೀಜಿಯವರ ಮಾತುಗಳನ್ನ ಕೇಳಬೇಕಾಗಿದ್ದರಿಂದ, ಮತ್ತು ಮೊನ್ನೆ ನಾನು ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀ ರಾಹುಲ್ ಗಾಂಧಿಯವರು, ಶ್ರೀ KC ವೇಣುಗೋಪಾಲ್ ಜಿ ಅವರು, ಶ್ರೀ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, ಮೊಯ್ಲಿ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ನನ್ನನ್ನ KPCCಯ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸರ್, ಯು ಹ್ಯಾವ್ ಗಿವನ್ ಮಿ ಅನ್ ಅಪರ್ಚುನಿಟಿ ಟು ಸರ್ವ್ ಆಸ್ ದ chairman of the campaign committee. So we had a function a few days ago and I have addressed the people and the set agenda. I will take all the seniors' advice and also the young leaders' advice and have an action plan, and we will take the programs and what Congress has done in the last 70 years in the nation, the building of the nation, and what the communal BJP is trying to destroy our society. We will take it to the last person of this state, to every booth with the pracharaks over there, and I'll come to your good self also and explain, and I take your advice and we move forward, sir. I again thank you for giving me an opportunity as campaign committee chairman, and I had a big function a few days ago. All the people, all our legislators, ex-legislators, and every senior leaders were present in the course. We had a very meaningful program a few days ago, sir, and I'll take everybody along, work with everybody, and see that the Congress comes to power in 2023. Thank you, sir. ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರ ಅಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಭೆಯನ್ನ ಉದ್ದೇಶಿ ಮಾತನಾಡ್ತಾರೆ.
ಇಂದಿನ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲು ಆಗಮಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧೀಜಿಯವರೇ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, CLP ಲೀಡರ್ ಆದಂಥ ಶ್ರೀಮಾನ್ ಸಿದ್ದರಾಮಯ್ಯನವರೇ, ಹಾಗೂ ನಮ್ಮ ಆರ್ಗನೈಸೇಷನ್ ಸೆಕ್ರೆಟರಿಗಳಾದಂಥ ಶ್ರೀಮಾನ್ ವೇಣುಗೋಪಾಲ್ ಅವರೇ, ಹಾಗೂ ಸುರ್ಜೇವಾಲಾ ಸಾಹೇಬ್ರೆ, ಮೇಲ್ಮನೆ ನಾಯಕರಾದ ಶ್ರೀಮಾನ್ ಹರಿಪ್ರಸಾದ್ ಅವರೇ, ಹಾಗೂ ಈಗ ತಾನೇ ಮಾತನಾಡಿದಂಥ MB ಪಾಟೀಲ್ರೇ ಮತ್ತು ಎಲ್ಲ ಹಿರಿಯ ಮುಖಂಡರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ಸಮಯ ಜಾಸ್ತಿ ಆದ ಕಾರಣ ನಾನು ದೀರ್ಘವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ. ಒಂದೆರಡು ಮಾತುಗಳನ್ನು ಹೇಳಿ, ಹಾಗೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಪ್ರಚಾರ ಮಾಡಬೇಕಾಗ್ತದೆ. ಸೊ ಆ ಸಂದರ್ಭದಲ್ಲಿ ನಮ್ಮ ವಿಚಾರಗಳನ್ನು ನಾವು ಹೇಳೋಣ. ಆದರೆ ಇವತ್ತು ರಾಹುಲ್ ಗಾಂಧೀಜಿ ಅವರು ಬಂದಿದ್ದಾರೆ, ಅದಕ್ಕೆ ಅವರ ಸಮ್ಮುಖದಲ್ಲೂ ಕೂಡ ಒಂದೆರಡು ಮಾತುಗಳನ್ನು ಹೇಳ್ತಕ್ಕಂಥದ್ದು ಅವಶ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮೊದಲನೇದು, ಯಾವ ಜನ ನಿಮ್ಮ ಹಿಂದೆ ನಿಂತು ನಿಮ್ಮನ್ನ ಶಕ್ತಿ ತುಂಬಿ ಪಕ್ಷವನ್ನ ಕಟ್ಟಕ್ಕೆ ನಿಮ್ಮ ಮತದಾರರಾಗಿ ನಿಮ್ಮ ಆಳಾಗಿ ಇಲ್ಲಿವರೆಗೆ ನಿಮ್ಮ ಜೊತೆಯಲ್ಲಿದ್ದಾರೋ ಅವರ ಬಗ್ಗೆ ನಾವೆಲ್ಲರೂ ಮಾತಾಡ್ತಕ್ಕಂಥದ್ದು ಮೊದಲು ಕಲಿಬೇಕು. ಎರಡನೇದು, ಯಾರಿಗೆ ಬೆಂಬಲ ಇಲ್ಲ, ಇವತ್ತು ಅಲ್ಪಸಂಖ್ಯಾತರು ಅಥವಾ ತುಳಿತಕ್ಕೆ ಒಳಪಟ್ಟಂತ ಜನ, ಅವರಿಗೆ ತೊಂದರೆ ಆದಾಗ ಅವರ ಜೊತೆಯಲ್ಲಿ ನಾವು ನಿಲ್ಲದೆ ಹೋದರೆ, ಅವರಿಗೆ ನೋವಾದಾಗ ನಾವು ಹೋಗದೆ ಇದ್ರೆ ಖಂಡಿತವಾಗೂ ನಮ್ಮ ಜೊತೆಯಲ್ಲಿ ಬೇರೆಯವರು ಯಾರೂ ಬರಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಉಳಿದೆಲ್ಲ ಇರ್ತವೆ, ಇವೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಕರೆಸ್ತಾರೆ, ಎಲ್ಲಿ ಹೋಗ್ಬೇಕು, ಅದು ಬೇರೆ ವಿಚಾರ. ನಾನಂತೂ 55 ವರ್ಷ ಆಯ್ತು ರಾಜಕೀಯದಲ್ಲಿ ಬಂದಾಗ ನಂದೇ ಒಂದು ವಿಚಾರಧಾರೆ, ಅದರ ಮೇಲೆ ನಾವು ಓಟ್ ಕೇಳ್ಕೊಂಡಿದ್ದೀನಿ, ಅದರ ಮೇಲೆ ನಾವು ಬಂದಿದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಬಿಟ್ಟು ನಾ ಎಂದೂ ಕೂಡ ಮತ ಬೇರೆ ಕೇಳಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ತತ್ವ, ಇಂದಿರಾ ಗಾಂಧೀಜಿ ಅವರ ಪ್ರೋಗ್ರಾಮು, ಈ ಪಕ್ಷಕ್ಕೆ ಅವರು ಮಾಡಿದಂತ ತ್ಯಾಗ, ಈ ವಿಚಾರದಲ್ಲೇ ಹೆಚ್ಚಿನ ಪ್ರಸ್ತಾಪವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಲ್ಪಸಂಖ್ಯಾತರು, ದೀನ ದಲಿತರು, ರೈತರು, ಬಡವರು, ಅವು ಯಾವ ಜಾತಿ ಬಡವರೇ ಇರಲಿ, ಇವರೆಲ್ಲರನ್ನ ನಾವು ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಮಾಡಬೇಕಾಗಿದೆ. ಈ ಗುರಿಯನ್ನ ನಾವು ತಲುಪಿದ್ರೆ ಆವಾಗ ಮಾತ್ರ ನಾವು ನಮ್ಮ ಮುಂದಿನ ಅಧಿಕಾರ ಹಿಡಿತಕ್ಕಂಥ ಗುರಿಯನ್ನ ನಾವು ಸಾಧಿಸಬಹುದು. ಇಲ್ಲದ್ರೆ ಇದು ಬಹಳ ಕಷ್ಟ ಇದೆ. ನಾವೆಷ್ಟೇ ಹೇಳ್ಬಿಟ್ಕೊಳ್ಬಹುದು, ನಮ್ಮ ಪ್ರಚಾರ ಹಳ್ಳಿಗೆ ಹೋಗ್ಬೇಕು. ಈಗ ನಾನು ಕೇಳಿದೆ, ಈಗ ಸದ್ಯಕ್ಕೆ ಸಾಕಷ್ಟು ಶಿವಕುಮಾರ್ ಅವರು ಪ್ರಯತ್ನ ಮಾಡಿ ಸುಮಾರು 60-70 ಲಕ್ಷ ಮೆಂಬರ್ಶಿಪ್ ಮಾಡಿದ್ದಾನೆ ಹೇಳಿದ್ರು. ಇದು ನಿಜ. ಅನೇಕ ಸಾರಿ ನಿಮ್ಮ ಒತ್ತಡಕ್ಕೆ, ನಿಮ್ಮ ಪ್ರೆಷರ್ಗೆ, ನಿಮ್ಮ ಪರ್ಸುಯೇಷನ್ಗೆ ಜನ ಸಪೋರ್ಟ್ ಮಾಡ್ತಾರೆ. ಈ ಲೆಕ್ಕದಲ್ಲಿ ಹೋದ್ರೆ ಪ್ರತಿ ಒಬ್ಬ ಸದಸ್ಯ 3 ಓಟ್ ತಗೊಂಡ್ರು ಕೂಡ 1,80,00,000 ಆಗ್ತದೆ. ಅಂದ್ರೆ 1,80,00,000 ಬಂದ್ರೆ ನಮ್ಮ ಸರ್ಕಾರ ಬಂದು ಹೋಗ್ತದೆ. ಇದು ಯೋಚನೆ ಮಾಡಿ. ಅದಕ್ಕೆ ನಾವು ಮೌತ್ ಟು ಮೌತ್,
ಡೋರ್ ಟು ಡೋರ್ ಎಲ್ಲಿವರೆಗೆ ಹೋಗೋದಿಲ್ಲ ಅಲ್ಲಿವರೆಗೆ ನಮಗೆ ಕಷ್ಟ ಆಗ್ತದೆ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. 2 ವರ್ಷದಿಂದ ನಮ್ಮೆಲ್ಲರನ್ನ ಕೂಡಿಸಿ ಅದೇ ರೀತಿಯಾಗಿ CLP ಲೀಡರು, ನೀವು ಮೇಲ್ಮನೆ ನಾಯಕರು ಮತ್ತು ಅನೇಕ ಯುವಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಕರದಲ್ಲಿ ಪ್ರತಿಯೊಂದು ಮೀಟಿಂಗ್ಗೂ ಕೂಡ ಬರ್ತೇವೆ. ಆದ್ರೆ ನನ್ನ ಒಂದೇನಂದ್ರೆ ಅಪೀಲ್, ನಮ್ಮ ಜೊತೆಯಲ್ಲಿದ್ದವರಿಗೆ ನಾವು ಹೆಚ್ಚಿನ ಶಕ್ತಿ ಕೊಡಬೇಕು, ಅವ್ರ ಪರ ಮಾತಾಡಬೇಕು, ಅವ್ರ ವಾಯ್ಸನ್ನ, ಅವರಿಗೆ ಅವ್ರ ಧ್ವನಿಯನ್ನ ಎತ್ತತಕ್ಕಂಥದ್ದು ಮಾಡಬೇಕು. ಯಾಕಂದ್ರೆ ಈಗ ಎಷ್ಟೋ ಇಶ್ಯೂ ಇದ್ದಾವೆ, ನಾನು ಇಲ್ಲಿ ಮಾತಾಡಕ್ ಹೋಗೋದಿಲ್ಲ, ಮತ್ತೆ ಕಾಂಟ್ರವರ್ಸಿ ಆಗೋದು ಬೇಡ. ಆದ್ರೆ ನಾವು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಅದರ ಪರಿಣಾಮ ಏನಾಗ್ತದೆ ಅನ್ನೋದು ಎಲ್ಲ ಯೋಚನೆ ಮಾಡಿ ನಾವು ಹೆಜ್ಜೆ ಇಡಬೇಕಾಗ್ತದೆ. ಮತ್ತು ಯಾರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೋ ಅವ್ರಿಗೆ ರಕ್ಷಣೆ ಕೊಡೋದು ಕೂಡ ನಾವೆಲ್ಲರೂ ಕಲಿಬೇಕು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡೋದಿಲ್ಲ. ಈಗ ರಾಹುಲ್ ಗಾಂಧೀಜಿಯವರಿಗೂ ಕೂಡ ಸಮಯ ಕೊಟ್ಟರೆ ಇಡೀ ಏನ್ ನೀವು 60-70 ಸಾವಿರ ಜನ ಇವತ್ತು ಕಾರ್ಯಕರ್ತರು ನೋಡ್ತಾ ಇದ್ದಾರೋ ಅವರು ಕೂಡ ಕೇಳ್ತಾರೆ. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಂತ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಮ್ಮೆಲ್ಲರ ನಾಯಕರು, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಆದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರೇ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವರೇ, ಶ್ರೀ ಸುರ್ಜೇವಾಲಾ ಅವರೇ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಹರಿಪ್ರಸಾದ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ MB ಪಾಟೀಲ್ ಅವರೇ, ಇತರ ಎಲ್ಲ ಹಿರಿಯ ನಾಯಕರುಗಳೇ, ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಕಾರ್ಯಾಧ್ಯಕ್ಷರುಗಳೇ, ಮಾಧ್ಯಮದ ಎಲ್ಲ ಗೆಳೆಯರು, ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿಯವರ ಭಾಷಣವನ್ನ, ಅವರ ಸಂದೇಶವನ್ನ ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ಆದ್ದರಿಂದ ನಾನು ಬಹಳ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗಲ್ಲ.
ಈಗಾಗಲೇ ಮಾತನಾಡಿದಂಥ ನಾಯಕರುಗಳು ನಮ್ಮ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಎಷ್ಟರ ಮಟ್ಟಿಗೆ ನಾವು ಸನ್ನದ್ಧರಾಗಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣೆ ಇನ್ನೊಂದು ವರ್ಷ ಇದೆ. 2023 ಏಪ್ರಿಲ್ನಲ್ಲಿ ಚುನಾವಣೆ ನಡೀತದೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಅನೈತಿಕವಾದಂಥ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಯಾವತ್ತೂ ಕೂಡ 2008 ಇರಬಹುದು ಅಥವಾ ಈಗಿರ್ತಕ್ಕಂಥ ಸರ್ಕಾರ ಇರಬಹುದು, ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಅಲ್ಲ. ಅವರಿಗೆ ಪೂರ್ಣ ಪ್ರಮಾಣದ ಬಹುಮತ ಬರಲಿಲ್ಲ. 2008ರಲ್ಲೂ ಕೂಡ 110 ಸ್ಥಾನ ಅಷ್ಟೇ ಗೆದ್ದಿದ್ದದ್ದು ಅವರು. 2018ರಲ್ಲೂ ಕೂಡ 104 ಸ್ಥಾನಗಳನ್ನು ಅವರು ಗೆದ್ದಿದ್ರು. ಶ್ರೀಮಾನ್ ಯಡಿಯೂರಪ್ಪನವರು 2008ರಲ್ಲೂ ಆಪರೇಷನ್ ಕಮಲದ ಮೂಲಕ ಅಧಿಕಾರದ ಗದ್ದಿಗೆಯನ್ನು ಹಿಡಿದ್ರು. 2018ರಲ್ಲಿ ಅವರು ಬಹುಮತ ಸಾಬೀತು ಮಾಡಕ್ಕಾಗ್ದೇನೆ ರಾಜೀನಾಮೆ ಕೊಟ್ಟು ನಂತರ ಆಪರೇಷನ್ ಕಮಲ ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಈಗ ಅವರು 2 ವರ್ಷ ಅಧಿಕಾರದಲ್ಲಿದ್ದರು. ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅವ್ರು ಯಾವತ್ತೂ ಕೂಡ ಜನರ ಸಮಸ್ಯೆಗಳನ್ನ ಇವತ್ತು ಈ ದೇಶದಲ್ಲಿ ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಯುವಕರು ಇವರೆಲ್ಲರೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಕೇಂದ್ರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಾಗಲಿ ಅಥವಾ ರಾಜ್ಯಗಳಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಲಿ ಜನರ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಚರ್ಚೆ ಮಾಡಕ್ ಹೋಗಲ್ಲ. ಅವರು ಇವತ್ತು ಬೆಲೆ ಏರಿಕೆ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ, ರೈತರ ಸಮಸ್ಯೆಗಳಿದ್ದಾವೆ, ವಿದ್ಯಾರ್ಥಿಗಳ ಸಮಸ್ಯೆಗಳಿದ್ದಾವೆ, ಮಹಿಳೆಯರ ಸಮಸ್ಯೆಗಳಿದ್ದಾವೆ. ಇವುಗಳ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಲ್ಲ ಅವರು. ಅದಕ್ಕೆ ಬದಲಾಗಿ ಜನರನ್ನ ವಿಭಜನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಕ್ಕೆ ಎಲ್ಲ ದೇಶದ ಉದ್ದಗಲಕ್ಕೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದ ವಿಧಾನಸಭಾ ಚುನಾವಣೆ ಹತ್ರ ಬಂದಿರೋದ್ರಿಂದ ಹೆಚ್ಚು ಹೆಚ್ಚು ಕೋಮುವಾದದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಕೋಮುವಾದದ ಆಧಾರದ ಮೇಲೆ ಜನರನ್ನು ವಿಭಾಗ ಮಾಡತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದರು. ನಾವೆಲ್ಲರೂ ಕೂಡ ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ನಮಗೆ ಸಂವಿಧಾನನೇ ನಮಗೆ ಸಂಜೀವಿನಿ. ಸಂವಿಧಾನ ಏನ್ ಹೇಳ್ತದೆ, ಸಂವಿಧಾನದ ದೇವೋದ್ದೇಶಗಳೇನು, ಅವುಗಳನ್ನ
ಈಡೇರಿಸ್ತಕ್ಕಂಥದ್ದು, ಜಾರಿಗೆ ಕೊಡ್ತಕ್ಕಂಥದ್ದು, ಆ ರೀತಿ ನಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರ ಭಾರತೀಯ ಜನತಾ ಪಕ್ಷದವರು ಮತ್ತು ಸಂಘ ಪರಿವಾರದವರು ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಇವತ್ತು ಜನರ ಮನಸ್ಸುಗಳನ್ನ ಕೋಮುವಾದ ಆಧಾರದ ಮೇಲೆ ಕದಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಗೋಹತ್ಯೆ ನಿಷೇಧವನ್ನ ಜಾರಿಗೆ ತಗೊಬಂದರು ಅನಗತ್ಯವಾಗಿ. ಆಮೇಲೆ ಆಂಟಿ ಕನ್ವರ್ಷನ್ ಬಿಲ್ ಅನ್ನು ಜಾರಿಗೆ ತಗೊಬಂದರು. ಇಜಾ ವಿಷಯವನ್ನ ಪ್ರಸ್ತಾಪ ಮಾಡಿದರು. ಭಗವದ್ಗೀತೆ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಈಗ ಹಲಾಲ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಯಾವ ವಿಚಾರಗಳಿಗೂ ಕೂಡ ಸಂವಿಧಾನ ವಿರುದ್ಧವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವರಿಗೆ, ಸಂಘ ಪರಿವಾರದವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಇಚ್ಛೆ ಇಲ್ಲ. ಅದಕ್ಕಾಗಿ ಈ ವಿಚಾರಗಳನ್ನ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯುವಕರನ್ನ, ಅವರಿಗೆ ಕೋಮುವಾದದ ವಿಷಬೀಜವನ್ನ ಬಿತ್ತಿ, ದ್ವೇಷದ ವಿಷಬೀಜವನ್ನ ಬಿತ್ತಿ ಆ ಯುವಕರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ದೇಶದ ಉದ್ದಗಲಕ್ಕೆ, ರಾಜ್ಯದ ಉದ್ದಗಲಕ್ಕೆ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ, ಅದಕ್ಕೆ ಬದ್ಧತೆ ಇರ್ತಕ್ಕಂಥ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಂತ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನದಲ್ಲಿ ಸರ್ವಧರ್ಮ ಸಮನ್ವಯ, ಸಹಿಷ್ಣುತೆ, ಸಹಬಾಳ್ವೆ, ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ಹಿಜಾಬ್ ಇಶ್ಯೂನೇ ಅಲ್ಲ, ನೂರಾರು ವರ್ಷಗಳಿಂದ ಪಾಲನೆ ಮಾಡ್ಕೊ ಬಂದಿರತಕ್ಕಂಥದ್ದು. ಅದು ಒಂದು ಧಾರ್ಮಿಕ ಪದ್ಧತಿ. ಅದು ಏನು ಉಡುಪಿನಲ್ಲಿ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು, ಸರ್ಕಾರ ಮನಸ್ಸು ಮಾಡಿದ್ರೆ ಅದು ಹರಡದಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಿತ್ತು. ಅವತ್ತೇ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತು. ಆದರೆ ದುರುದ್ದೇಶದಿಂದ ಅದರಲ್ಲಿ ಬಜರಂಗ ದಳದವರು, ಹಿಂದೂ ಮಹಾಸಭಾದವರು, RSS ನವರು ಸೇರ್ಕೊಂಡು ಅದನ್ನು ದೊಡ್ಡದಾಗಿ ವಿದ್ಯಾರ್ಥಿಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮುಸ್ಲಿಮರನ್ನ ಖಳನಾಯಕರನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಇತ್ತು, RSS ನವ್ರ ಕುಮ್ಮಕ್ಕು ಇತ್ತು, ಅಫ್ಕೋರ್ಸ್ SDPI ಅವ್ರ ಕುಮ್ಮಕ್ಕು ಕೂಡ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ. ನಾನು ಅದಕ್ಕೆ ಹೇಳಿದೆ ಅಸೆಂಬ್ಲಿನಲ್ಲಿ, ಯಾರ್ಯಾರು ಇದಕ್ಕೆ ಕುಮ್ಮಕ್ಕು ಕೊಡ್ತಾರೆ, ಅದು SDPI ಇರ್ಬೋದು, RSS ಇರ್ಬೋದು, ಅಥವಾ ಬಜರಂಗ ದಳ ಇರ್ಬೋದು,
ನಿಮ್ಗೆ ದಮ್ಮಿದ್ರೆ ಬ್ಯಾನ್ ಮಾಡ್ರಿ ಅವೆಲ್ಲನೂ ಕೂಡ ಅಂತ ಹೇಳಿದೆ. SDP ಸೇರಿಸಿ ಬ್ಯಾನ್ ಮಾಡ್ರಿ ಅಂತ ಹೇಳಿದೆ. ಆದ್ರೆ ಅದು ಧೈರ್ಯ ಇಲ್ಲ, ಯಾಕಂದ್ರೆ ಅವು ಇರಬೇಕು ಅವರಿಗೆ. SDP ಇರಬೇಕು, ಬಜರಂಗ್ ದಳನೂ ಇರಬೇಕು, ರಾಮ್ ಸೇನೆನೂ ಇರಬೇಕು. ಅದಿದ್ರೂ ಮಾತ್ರ ಸಮಾಜದಲ್ಲಿ ಬಾಂಧವ್ಯವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಇದನ್ನ ಚುನಾವಣೆ ಬಹುಶಃ ಇನ್ನು 1 ವರ್ಷ ಏನು ಅವಧಿ ಇದೆ ನಮಗೆ, ಈ 1 ವರ್ಷದ ಅವಧಿವರೆಗೂ ಕೂಡ ಈ ವಿಚಾರಗಳು ಅಥವಾ ಇನ್ನು ಬೇರೆ ಬೇರೆ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಲಿಕ್ಕೆ, ಅವುಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಪೋಲರೈಸೇಷನ್ ಆಫ್ ವೋಟ್ಸ್ ಅಷ್ಟೇನೆ, ಪೋಲರೈಸೇಷನ್ ಆಫ್ ವೋಟ್ಸ್. ಅದರಿಂದ ನಾವು ಕಾಂಗ್ರೆಸ್ನವರು ಈ ಎಲ್ಲ ವರ್ಗದ ಜನ ಇದ್ದಾರಲ್ಲ, ಮೈನಾರಿಟೀಸು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಇವ್ರಿಗೆ ರಕ್ಷಣೆಯನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಕರ್ತವ್ಯ. ನಾವು ಅವರು ಏನ್ ತಪ್ಪು ತಿಳ್ಕೊಬಿಡ್ತಾರೋ, ಇವ್ರ ತಪ್ಪು ಏನ್ ತಪ್ಪು ತಿಳ್ಕೊಬಿಡ್ತಾರೋ, ಈ ತರ ಮಾತಾಡಿದ್ರೆ ಏನ್ ಅನ್ಕೊಬಿಡ್ತಾರೋ, ಅದನ್ನು ಬಿಡಬೇಕಾಗ್ತದೆ. ಯು ಮಸ್ಟ್ ಹ್ಯಾವ್ ಎ ಕ್ಲಾರಿಟಿ ಆನ್ ದಿಸ್. ಕ್ಲಾರಿಟಿ ಇರಬೇಕು. ವಿ ಆರ್ ಕಮಿಟೆಡ್ ಟು ಸೆಕ್ಯುಲರಿಸಮ್. ಇದು ಕ್ಲಾರಿಟಿ ಇಲ್ಲದೆ ಹೋದ್ರೆ ನಮ್ಮ ಕಾರ್ಯಕರ್ತರಿಗೆ, ನಾವು ಆ ಜನಾಂಗದವರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಆತಂಕದಲ್ಲಿದ್ದಾರೆ. ಇನ್ನು ಹೆಚ್ಚು ನಮ್ಮ ನೆರವಿಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ ಅವರಲ್ಲಿ. ಇದು ಅನೇಕ ಜನ ಅಲ್ಪಸಂಖ್ಯಾತರು ನನ್ನ ಜೊತೆನಲ್ಲಿ ಮಾತನಾಡಿದ್ದಾರೆ. ಅದಕ್ಕೋಸ್ಕರ ದಿ ಕಾಂಗ್ರೆಸ್ ಪಾರ್ಟಿ ಮಸ್ಟ್ ಬಿ ಅಗ್ರೆಸಿವ್ ಆನ್ ದೀಸ್ ಇಶ್ಯೂಸ್. ಇಲ್ಲದೆ ಹೋದರೆ ನಾವು ಸೆಕ್ಯುಲರಿಸಮ್ ಅಂತ ಏನ್ ಹೇಳ್ತೀವಿ ಸಂವಿಧಾನದಲ್ಲಿ, ಅದನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾಟ್ ದಟ್ ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋದಲ್ಲ, ಸೆಕ್ಯುಲರಿಸಮ್ ಅನ್ನ ರಕ್ಷಣೆ ಮಾಡಬೇಕಾದದ್ದು ಅತ್ಯಂತ ಅವಶ್ಯ. ಈ ದೇಶ ಯಾವುದೋ ಒಂದು ಧರ್ಮದ, ಒಂದು ಜಾತಿ ದೇಶ ಅಲ್ಲ. ಇದು ಎಲ್ಲರ ತ್ಯಾಗ ಬಲಿದಾನಗಳಿಂದ, ಹಿಂದೂಗಳು, ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಎಲ್ಲ ಬಲಿದಾನಗಳಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯ. ಇನ್ನು ಯಾರೋ ಒಂದು ವರ್ಗದ ಜನರಿಂದ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದಲ್ಲ. ನಾವು ಸ್ವಾತಂತ್ರ್ಯ ಉಳಿಸ್ಕೋಬೇಕಾದ್ರೆ, ಪ್ರಜಾಸತ್ತೆ ಉಳಿಸ್ಕೋಬೇಕಾದ್ರೆ, ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ಕೊಟ್ಟಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಬಹುಶಃ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಅವರು ರಾಹುಲ್ ಗಾಂಧಿ ಅವರು ಹೇಳ್ತಿದ್ರು, ಇಂಥ ಸನ್ನಿವೇಶದಲ್ಲಿ ಯುವಕರನ್ನು ಹೆಚ್ಚು ಹೆಚ್ಚು ಪಕ್ಷಕ್ಕೆ ತರ್ತಕ್ಕಂಥ, ಪ್ರೋತ್ಸಾಹಿಸ್ತಕ್ಕಂಥ, ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಪಕ್ಷ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ನಾನು ಆ ಮಾತನ್ನ ಒಪ್ಕೊಳ್ತೇನೆ. ಯುವಕರು ದೇ ಶುಡ್ ಟೇಕ್ ಅಪ್ ದಿಸ್ ಇಶ್ಯೂ. ಇದು ಯಾವುದೋ ಒಂದು ಜನರ ಓಲೈಕೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಇದು ಈ ದೇಶ ಉಳಿಬೇಕಾಗ್ತದೆ. ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರೋದಿಲ್ಲ, ಕಾನೂನಿನ ಸುವ್ಯವಸ್ಥೆ ಇರಲ್ಲ, ಆ ದೇಶ ಎಂದೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ.
ಸುವ್ಯವಸ್ಥೆಗೂ ನಾಡಿನ ಅಭಿವೃದ್ಧಿಗೂ ನೇರ ಸಂಬಂಧ ಇದೆ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಈ ನಾಡನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ, ದೇಶವನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆನೂ ಕೂಡ ಅತ್ಯಂತ ಅವಶ್ಯ. ಅದಿರಬೇಕಾದ್ರೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕಾದದ್ದು ಕೂಡ ಅತ್ಯಂತ ಅವಶ್ಯ. ಈ ಸಾಮರಸ್ಯ ಕಾಪಾಡಬೇಕಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಸಾಮರಸ್ಯ ನೆಲೆಸಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದನ್ನ ಮಾಡಲೇಬೇಕು. ಇದು ಒಂದು. ಎರಡನೇದು, ಚುನಾವಣೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸುರ್ಜೇವಾಲಾ ಅವರು ಕೂಡ ನಾವು ನಿನ್ನೆ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಪ್ರತಿ ಜಿಲ್ಲೆ ಚರ್ಚೆ ಮಾಡ್ತೀವಿ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೇಕು. ಈ ಸಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು. ನಾವು 135ರಿಂದ 140 ಸ್ಥಾನಗಳನ್ನು ಗೆಲ್ಲೇಬೇಕು. ಈ ಕೋಮುವಾದಿ ಬಿಜೆಪಿಯನ್ನ ಕಿತ್ತೊಗಿತಕ್ಕಂಥ ಕೆಲಸವನ್ನ ಮಾಡಲೇಬೇಕು. ಅದಕ್ಕೋಸ್ಕರ ನಮಗೆ ವೈಯಕ್ತಿಕವಾದಂತ ಅಭ್ಯರ್ಥಿಗಳು ಅವರು ಇವರು ಅಂತಕ್ಕಂಥದ್ದನ್ನು ನೋಡಬಾರದು. ಗೆಲ್ಲದು ಕ್ರೈಟೀರಿಯಾ ಆಗಬೇಕು. ಯಾರು ಗೆಲ್ತಾರೆ ಅವ್ರಿಗೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಮುಕ್ತವಾಗಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು. ನಿಮ್ಮ ಕೊಟ್ಟಂತ ಸಲಹೆ ಸೂಚನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಆ ರೀತಿಯಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ರಾಹುಲ್ ಗಾಂಧಿ ಅವರಿಗೆ 6 ತಿಂಗಳು ಮುಂಚಿತವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಅವ್ರಿಗೆ ಮಾಡಿದ್ದೇವೆ. ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. ಆಗ ಮಾತ್ರ ಸಮಯ ಸಿಕ್ಕುತ್ತೆ. ಅಭ್ಯರ್ಥಿ ಮುಂದೆ ಯಾರಾಗ್ತಾರೆ ಅವರಿಗೆ ಅವರೆಲ್ಲ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಪ್ರಕಾರ ಭಾರತೀಯ ಜನತಾ ಪಕ್ಷ ಎಷ್ಟೇ ಕೋಮುವಾದವನ್ನ ಬಿತ್ತಲಿ, ಎಷ್ಟೇ ದ್ವೇಷದ ರಾಜಕಾರಣವನ್ನ ಮಾಡಲಿ, ಕರ್ನಾಟಕದ ಜನ ಅವರು ಏನೇ ಮಾಡಿದ್ರು ಕೂಡ ಅವರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ. ಅವರ ಕೋಮುವಾದದ ಮಾತುಗಳಿಗೆ ಬಲಿಯಾಗಲ್ಲ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನಾವು ಇವತ್ತಿನವರೆಗೆ ಕೆಪಿಸಿಸಿ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಎಲ್ಲರ ಸಹಕಾರದಿಂದ ಪಕ್ಷ ಇವತ್ತು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಸದಸ್ಯತ್ವ ನೋಂದಾವಣೆ ಆಗಿದೆ. ಕೇಂದ್ರ ಸರ್ಕಾರ ಸೂಚಿಸಿದಂತ ರೀತಿಯಲ್ಲಿ ನೋಂದಾವಣೆಯನ್ನು ಕೂಡ ಆಗಿದೆ. ಇದಕ್ಕೆ ಎಲ್ಲ ನಾಯಕರಿಗೆ, ಎಲ್ಲ ಶಾಸಕರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದೊಂದರಿಂದಲೇ ಆಗದು. ಖರ್ಗೆ ಅವರು ಹೇಳಿದ ರೀತಿಯಲ್ಲಿ ಅದೊಂದರಿಂದಲೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮನೆ ಮನೆಗೆ ಹೋಗಿ ಈ ಬಿಜೆಪಿಯವರ ನಾಟಕ ಏನಿದೆ, ಕೋಮುವಾದದ ರಾಜಕಾರಣ ಏನಿದೆ, ಅದನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಯಾವುದಾದ್ರೂ ದೇಶದಲ್ಲಿ ಸೆಕ್ಯುಲರ್ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರವೇ ಹೊರತು ಬೇರೆ ಯಾವ ಪಾರ್ಟಿನೂ ಕೂಡ ಇಲ್ಲ. ಅದಕ್ಕಾಗಿ ನಾವೆಲ್ಲ ಇವತ್ತು ಈ ಕೋಮುವಾದಿ ಪಕ್ಷ ತೆಗಿಲಿಕ್ಕೆ, ಈ ಅನೈತಿಕ ಸರ್ಕಾರವನ್ನು ತೆಗಿಲಿಕ್ಕೆ, ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಸರ್ಕಾರ ತೆಗಿಲಿಕ್ಕೆ, ಭ್ರಷ್ಟಾಚಾರ ಇವತ್ತು ಮುಗಿಲು ಮುಟ್ಟಿದೆ. ಬಹುಶಃ ಹಿಂದೆ ಯಾವ ಕಾಲದಲ್ಲೂ ಕೂಡ ಇಂಥ ಭ್ರಷ್ಟಾಚಾರ ನಡೆದಿರಲಿಲ್ಲ. ಕೆಂಪಣ್ಣ ಅಂತಕ್ಕಂಥವ್ರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು,
ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ. ಪ್ರೈಮ್ ಮಿನಿಸ್ಟರು ಇವತ್ತಿನವರೆಗೆ 6 ತಿಂಗಳಾಯ್ತು. 6/7/2021 ಬಂದಿರೋದು ಪತ್ರ. ಇವತ್ತಿನವರೆಗೆ ಒಂದು ತನಿಖೆ ಮಾಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿಲ್ಲ. ಅದರ ಅರ್ಥ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆಗ್ತದೆ. ರಾಜ್ಯ ಸರ್ಕಾರ ಬಂಡತನದಿಂದ ವರ್ತಿಸ್ತಾ ಇದೆ. ನಾವು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ರೆ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. 40% ಕಮಿಷನ್ ಸರ್ಕಾರ ಇದು ಅಂತೇಳಿ ನಾವು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿದ್ದೆ ನಾನು. ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದರಿಂದ ಇವತ್ತು ಭ್ರಷ್ಟಾಚಾರ ಇಷ್ಟೊಂದು ಆಗಿರ್ತಕ್ಕಂಥದ್ದು ಹಿಂದೆ ಯಾವ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ಇದು ನಾನು ಹೇಳೋದಲ್ಲ, ಅವ್ರ ಪಕ್ಷದವರೇ, ಬಿಜೆಪಿ ಪಕ್ಷದವರೇ ಕೂಡ ಹೇಳ್ತಾರೆ. ಹೇಗೆ ಯತ್ನಾಳ್ ಅವರು, ವಿಶ್ವನಾಥ್ ಅವರು, ಈ ಸರ್ಕಾರ ಯಡಿಯೂರಪ್ಪನ ಮಗ, ಈಗಿರ್ತಕ್ಕಂಥ ಸರ್ಕಾರ, ಈಗಿರ್ತಕ್ಕಂಥ ಮಂತ್ರಿಗಳು, ಈಶ್ವರಪ್ಪ, ಇವರೆಲ್ಲ ಎಷ್ಟೆಷ್ಟು ಲಂಚ, ಎಷ್ಟು ಕಮಿಷನ್ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತು ಪರಿಸ್ಥಿತಿ ಇದೆ. ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡದೆ, ಕ್ಷಮಿಸ್ಬೇಕು. ನೀವೆಲ್ಲರೂ ಕೂಡ ಇವತ್ತಿನಿಂದಲೇನೆ 24/7 ಕೆಲಸ ಮಾಡಬೇಕು. 24/7 ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ, ಕೋಮುವಾದಿ ಸರ್ಕಾರ ಇದೆ. ಇದು ಕಿತ್ತಾಕ್ಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅದಕ್ಕೋಸ್ಕರ ನಾವು ಕಾಯ ವಾಚ ಮನಸ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈಗ ಸದಸ್ಯತ್ವ ನೋಂದಾವಣಿಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದಂತ ಹೇಳ್ತೀನಿ ಒಂದು ಸೆಕೆಂಡ್. ಸದಸ್ಯತ್ವ ನೋಂದಾವಣೆ ಮಾಡಿದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು, ಮತ್ತೆ ಝೂಮ್ ಅಲ್ಲಿ ಇಂಟರಾಕ್ಷನ್ ಮಾಡ್ತಕ್ಕಂಥದ್ದು ಇದೆ. ಮತ್ತೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕೊಡುಗೆ ದೇಶಕ್ಕೆ, ರಾಜ್ಯಕ್ಕೆ ಅಪಾರವಾಗಿದೆ. UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೇವಲ ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾಗಿದ್ದನ್ನ ರಾಹುಲ್ ಗಾಂಧಿ ಅವರು ಮತ್ತು ಯುವ ಸಂಸದರ ಒಂದು ನಿಯೋಗ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಇಡೀ ದೇಶಕ್ಕೆ ವಿಸ್ತಾರ ಮಾಡಿದಂತದ್ದು ಒಂದು ಕೊಡುಗೆ. ಇನ್ನೊಂದು ಅರಣ್ಯ ಕಾಯ್ದೆ ಹಕ್ಕನ್ನ ಜಾರಿಗೊಳಿಸಿದಂಥದ್ದು ಮತ್ತು ಲ್ಯಾಂಡ್ ಎಕ್ವೈಷನ್ ಬಿಲ್ ತಂದು ರೈತರಿಗೆ ಸಹಾಯ ಮಾಡಿದಂತ ಕೊಡುಗೆ ರಾಹುಲ್ ಗಾಂಧಿ ಅವರಿಗೆ ಸಲ್ಲುತ್ತೆ. ಈಗ ಐ ರಿಕ್ವೆಸ್ಟ್ ಶ್ರೀ ರಾಹುಲ್ ಗಾಂಧೀಜಿ ಟು ಅಡ್ರೆಸ್ ದಿ ಗ್ಯಾದರಿಂಗ್. Thank you. KC Venugopal ji, Randeep Surjewala ji, DK Shivkumar ji, Siddaramaiah ji, Mallikarjun Kharge ji, BK Hariprasad ji, MB Patil ji, senior leaders of the Congress Party, workers of the Congress Party all over the state, friends from the media, I'd like to welcome all of you here today. Am I going to do the interaction first? Later. Okay. We are faced with an election in Karnataka. And Karnataka has always had the spirit of the Congress Party. This is a natural Congress state.
The other thing to be very clear about is that the current government of the BJP is not a legitimate government. It was not a government that was elected legitimately. It was a government which was made using financial resources and subterfuge. I'm very clear about a couple of things going forward. I think the first thing we have to be very clear about is that for us, we should not aim to win this election with a close margin. We should be very clear in our mind that we are going to get not less than 150 seats. And so we should start our calculations from 150 seats. This is not a difficult task. This is actually quite an easy task for the Congress party. If we get together, if we fight together in a united way, if we fight on the right issues, and if we guarantee merit as the criteria for our candidates, for our leaders, for our workers. I do feel that it is very important that we promote people based on the service that they have done for the party. I don't think we should be promoting people based on likes and dislikes. And today in Karnataka, it's very easy to find out who is actually doing the work and who is not. And you can see on Zoom we have all the enrollers, and it is very obvious which are the people who are delivering for the Congress party and which are the people who are not. And I think we should be absolutely ruthless with this idea. I don't think we should be deciding tickets based on past history, what a person has done 20 years ago. I think we should be basing tickets on the work the person is doing for the Congress party today. And if that person is behaving in a loyal way to the party, if that person is giving his full effort to the party, if that person is a good representative of the party, then the party must ensure that that person is protected, that person is rewarded, and that person gets the relevant position in the party. So once again, I'd like to state these three principles. Number one, we should not fight an election to make it a close election. We should fight the election to make it a decisive victory for the Congress party. Minimum seats, 150, not one less than that. Number two, we should make our decisions based on merit. And number three, we should reward those who have worked effectively, who have fought, defended the issues, and fought loyally for the Congress party. Of course, it goes without saying that we need to reward our workers. And they should be very clear that when we do come to power in Karnataka, we are going to use the government in a way that defends the issues that our workers fought for, but we are also going to reward the Congress worker who gave his blood and his tears for the party. So that is from an organizational standpoint. I'd also like to speak about what is going on in the country, what the BJP is doing, and how
they think about fighting elections. I speak a little bit in Hindi also, or would you like me to continue in English? Hindi also. तो देश के सामने, कर्नाटक के सामने सबसे बड़ा मुद्दा बेरोजगारी का है, जो हिंदुस्तान का इकोनॉमिक कोलैप्स हुआ है। महंगाई बढ़ी है, बेरोजगारी बढ़ी है, और जो जनरल हमारी जो स्ट्रेंथ होती थी, हमारी अर्थव्यवस्था, वो जो कमजोर हुई है, वो हिंदुस्तान के सामने सबसे बड़ा मुद्दा है। नोटबंदी के कारण, गलत जीएसटी के कारण, किसान बिल के कारण ये देश को नुकसान हुआ है। और आज देश की हालत यह है कि बीजेपी की सरकार चाहे भी वो देश को रोजगार नहीं दे सकती है। क्यों? क्योंकि जो शक्ति देश को रोजगार देती है, जो हमारे स्मॉल एंड मीडियम बिजनेसेस हैं, जो छोटे बिजनेसेस हैं, उनको बीजेपी ने खत्म कर दिया है, नष्ट कर दिया है। तो आज का हिंदुस्तान अपने युवाओं को रोजगार नहीं दे सकता है, और इससे देश को जबरदस्त नुकसान हो गया है, और इससे भी ज्यादा नुकसान होने वाला है। अब ये जो मुद्दे हैं, इन पर बीजेपी बात नहीं कर सकती है, क्योंकि उनका रिकॉर्ड बिल्कुल क्लियर है, सबको दिख रहा है। पहले मोदी जी आते थे, चुनाव के समय भ्रष्टाचार की बात करते थे। आज अगर नरेंद्र मोदी जी कर्नाटका में आकर भ्रष्टाचार की बात करें, जो सरकार 40% सरकार मानी जाती है, कर्नाटका में आकर अगर नरेंद्र मोदी स्टेज पे कहे कि मैं भ्रष्टाचार से लड़ना चाहता हूं, तो शायद पूरा कर्नाटक हंसना शुरू कर देगा। पूरा कर्नाटक कहेगा कि ये क्या बात कर रहे हैं। देश की सबसे भ्रष्ट सरकार कर्नाटक में है, 40% सरकार है। कांग्रेस पार्टी ने नहीं कहा, कॉन्ट्रैक्टर्स कह रहे हैं, और प्रधानमंत्री आके कहता है कि मैं भ्रष्टाचार के खिलाफ लड़ना चाहता हूं, तो ये तो मजाक होगा। और वो किसी भी स्टेज में, कर्नाटक में क्या हिंदुस्तान में, ये भाषण नहीं दे सकते आज। कर्नाटक का कोई भी नेता, बीजेपी का नेता, हिंदुस्तान का कोई भी बीजेपी के नेता आज स्टेज पर रोजगार की बात, इकोनॉमी की बात, भ्रष्टाचार की बात कर ही नहीं सकता है। बीजेपी का लक्ष्य क्या है? बीजेपी का लक्ष्य गरीबों का जो पैसा है, गरीबों का जो हक है, उनसे छीनकर 2, 3, 4 सबसे बड़े उद्योगपतियों के हवाले करने का है। वो बेसिकली फाइनेंशियल ट्रांसफर मैकेनिज्म है। गरीबों से पैसा लो और 2, 3, 4 उद्योगपतियों को पैसा दे दो, ये उनका सिस्टम है। तरीका क्या है? तरीका देश को बांटने का है, देश को लड़ाने का है, जिसको हम पोलराइजेशन कहते हैं। एक धर्म को दूसरे धर्म से लड़ाने का, एक जात को दूसरी जात से लड़ाने का, और फिर इस लड़ाई के बीच बीजेपी पूरे के पूरे रिसोर्सेस चुने हुए लोगों को पकड़ा देती है। हमारी क्या जिम्मेदारी है? हमारी जिम्मेदारी जो सच्चे मुद्दे हैं, जो जरूरी मुद्दे हैं, उनको उठाने की है। हमारी जिम्मेदारी रोजगार की बात करने की है। हमारी जिम्मेदारी इकोनॉमी को ठीक करने की है। हमारी जिम्मेदारी देश के जो अलग अलग लोग हैं, अलग अलग धर्म हैं, अलग अलग जात हैं, इनको एक साथ लाने का काम है। यह कांग्रेस पार्टी करती है। वो
वो तोड़ते हैं, हम जोड़ते हैं। उनका काम तोड़ने का है, नफरत फैलाने का है, हमारा काम जोड़ने का है, सबको एक साथ लाने का है। और ये हमें कर्नाटक में करके दिखाना है। मैं आपको बधाई देना चाहता हूं, देश में सबसे ज्यादा मेंबर, आज डीके शिव कुमार जी ने कहा कि 60 लाख मेंबर कर्नाटक में हमारे एनरोलर्स ने, हमारे नेताओं ने, हमारे वर्कर्स ने कांग्रेस पार्टी में लाए हैं। 60 लाख कोई छोटा नंबर नहीं है। और इसमें से बहुत सारे जो मेंबर्स हैं वो युवा हैं, नए मेंबर्स हैं, नई सोच के साथ कांग्रेस पार्टी में आए हैं। इस चुनाव में हमें 2 चीजों पर फोकस करनी है, युवा और महिला। युवा और महिला। और जहां भी हम युवाओं को और महिलाओं को आगे ला सकते हैं, चाहे वो टिकट डिसीजन में हो, चाहे वो संगठन में हो, हमें अपनी पूरी शक्ति के साथ उनको आगे लाना है। एक तरीके से हमें कर्नाटक को एक नई कांग्रेस पार्टी दिखानी है, जो मुद्दों पे लड़े, लोगों को एक साथ लाने का काम करे, और जो बीजेपी के झूठ हैं उनको पब्लिक के सामने क्लैरिटी के साथ रखे। हमारी जब सरकार थी, हमने कर्नाटक में, दिल्ली में बहुत अच्छे काम किए थे। हमारा रिकॉर्ड, कर्नाटक की सरकार का, सिद्धरमैया जी की सरकार का, हमारी कांग्रेस पार्टी की सरकार का जो रिकॉर्ड है, बहुत अच्छा रिकॉर्ड है और बहुत अच्छा परफॉर्मेंस रहा था। तो उसे भी हमें दोहराना पड़ेगा, लोगों को बताना पड़ेगा हमने क्या किया था और आने वाले समय में हम क्या करने जा रहे हैं। तो ये मेरा आपके लिए मैसेज है, 150 सीट से एक कम सीट नहीं लानी है आपको। और आखिरी बात, सिद्धरमैया जी, डीके शिव कुमार जी, खारगे जी, जो हमारे सीनियर लीडर्स हैं, आपको तो मैं बहुत अच्छी तरह जानता हूं। काफी समय में पिछले चुनाव में आपके साथ घूमा, और मैं आपको कहना चाहता हूं कि सबसे जरूरी चीज, और वो मुझे दिख रहा है कि हो रहा है, सबसे जरूरी चीज, आप सबको एक साथ लड़ना पड़ेगा। आपकी सबसे बड़ी जिम्मेदारी, जिसको आप पूरा कर रहे हो मगर और गहराई से पूरी करनी पड़ेगी, आपको सबको एक साथ मिलकर 150 सीट कांग्रेस पार्टी को जितवानी है। तो ये मेरा मैसेज था। जहां भी आप चाहो, जब भी आप चाहो, मैं हूं। आप मुझे जहां भी ले जाना चाहते हो, कर्नाटका के कोने कोने में मैं आने के लिए तैयार हूं। और ज्यादा समय नहीं बचा है, मगर मुझ में पूरा भरोसा है कि भारी बहुमत से कांग्रेस पार्टी कर्नाटक में चुनाव जीतेगी, 150 सीट से ज्यादा जीतेगी, और फिर हम ऐसी सरकार बनाएंगे जो गरीबों के लिए, कमजोर लोगों के लिए, छोटे दुकानदारों के लिए, स्मॉल मीडियम बिजनेस के लिए काम करे और कर्नाटक को फिर से सही रास्ते पे लाए। बहुत बहुत धन्यवाद। नमस्कार। ಈಗ ಸದಸ್ಯತ್ವ ನೋಂದಾವಣೆ ಮಾಡಿದಂಥವರಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯರನ್ನ ನೋಂದಾವಣೆ ಮಾಡಿದಂತ Okay, yeah. So, what would you? How will you?
So you ask them. So what, you want me to call the name? ಒಂದು ಮೈಕ್ ಕೊಡಪ್ಪ, ಹ್ಯಾಂಡ್ ಮೈಕ್. So CV Shankar, how are you? कैसे हो? सर नमस्ते. नमस्कार. सर नमस्कार सर. नमस्कार. कितने मेंबर आप लाए कांग्रेस पार्टी के लिए? सर 3990 अबो सर. तो आपका क्या सुझाव है चुनाव के लिए? क्या करना चाहिए हमें? सर कांग्रेस सरकार फस्ट आने को सर लैंग्वेज प्रॉब्लम कर्नाटक ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಸರ್ ಮೇನ್ ನನಗೆ. ನೀವು ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರಕ್ಕೆ ಇನ್ನು ಆಗಲಿರ್ಲು ನಾನು ಪಕ್ಷ ಕಟ್ಟಕ್ಕೆ ಜೊತೆ ಇರ್ತೀನಿ ಸರ್. ಆಮೇಲೆ ಹೇಳು, ಏನೇನಿದೆ ಹೇಳು. ಹೆಂಗೆ ನಿನ್ನ ಅನುಭವ ಹೆಂಗಾಯ್ತು? ಮನೆಗೆ ಹೋಗಿದ್ದ ನೀನು? ಸರ್ ಮನೆಗೆ ಹೋಗಿದ್ದೆ, ಕೆಲಸ ಮಾಡಿದೀನಿ ಸರ್. ಏನ್ ಹೇಳ್ತಾರೆ ಅವರು ಮನೆದಾರ ವೋಟ್ ಮೆಂಬರ್ ಆಗು ಅಂತ ಕೇಳಿದಾಗ? ಸರ್ ಅವರು ನಾನಾ ತರ ಕ್ವಶನ್ ಕೇಳ್ತಾರೆ. ಬಟ್ ನಮ್ಮ ಪಕ್ಷಕ್ಕೆ ಯಾವ ರೀತಿ ನಾವು ಕೊಡುಗೆ ಕೊಟ್ಟಿದ್ವು, ಮತ್ತೆ ಇವಾಗ ಏನ್ ಪಕ್ಷ ತೊಂದರೆ ಈ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ, ಮತ ವಿಭಜನೆ ಏ ರೀತಿ ಮಾಡ್ತಾ ಇದೆ, ನಮ್ಮ ಮುಂದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದ್ರೆ ಯಾವ ರೀತಿ ಸೌಲಭ್ಯ ಸಿಗತ್ತೆ ಅಂತ ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಮತದಾರರನ್ನ ಇದು ಮಾಡ್ಕೊಂಡಿದೀನಿ ಸರ್. Okay, they have to explain what are the programs, what are this. They can't immediately accept. We'll have to explain what we are going to do. ಆಯ್ತು, ಥ್ಯಾಂಕ್ ಯು. ಹೆಣ್ಮಗಳು ಮಾತಾಡಮ್ಮ. ಐಫೋನ್ ನೀನ್ ಮಾತಾಡಮ್ಮ. ನೀನೇ ಮಾತಾಡಮ್ಮ. ಮಾತಾಡು ತಾಯಿ. ನಮಸ್ಕಾರ. ನಿನ್ನ ಹೆಸರು ಪರಿಚಯ ಮಾಡ್ಕೋ. ನಿನ್ನ ಹೆಸರು ಪರಿಚಯ ಮಾಡ್ಕೊಳಮ್ಮ. ನಿನ್ನ ಹೆಸರು ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. नमस्ते सर. भैया नमस्ते. नमस्कार. नाम क्या है आपका? I am Savita Raghu from Chitradurga district, Holalkere taluk. I am a Jilla Panchayat member. She is a Jilla Panchayati member. She is a scheduled caste. What is her name? ನಿನ್ನ ಹೆಸರು ಹೇಳಮ್ಮ. Savita Raghu. Kavita Raghu. She is a Youth Congress General Secretary. Savita Raghu. How many? How आपका एक्सपीरियंस कैसा था मेंबरशिप ड्राइव में? Sir, I have done maximum number of membership 11,000. Total number of 11,000 I have done. Very good. Thank you. Congratulations, Rahul Gandhi is telling very good. You have kept the Congress party proud. Sir, she is a Dalit lady. What do you like about the Congress party? What is your favorite thing about the Congress party? Sir, I trust Congress. I trust Congress party. I love Congress party, sir. So, at the time of I'm doing membership, people are recognizing. ನೀನು ಏನು ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಪ್ರೀತಿ ಮಾಡ್ತೀಯಾ? ರಾಹುಲ್ ಗಾಂಧಿ ಕೇಳ್ತಾರೆ, ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಪ್ರೀತಿ ಮಾಡ್ತೀಯಾ? ಸರ್, ಯಾಕಂದ್ರೆ ನಮ್ಮ ಅಜ್ಜಿ ಇರ್ಬೇಕಾದ್ರೆ ಇಂದಿರಾ ಗಾಂಧಿ ಅಮ್ಮವ್ರ ಬಗ್ಗೆ ನಮ್ಗೆ ಕತೆ ಹೇಳ್ತಿದ್ರು. ಆಗ್ಲಿಂದನೂ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಗೊತ್ತು ಸರ್. ಸೊ ನಾನೇನ್ ಬಯಸ್ತೀನಿ ಅಂದ್ರೆ ಈಗಿನ ಜನರೇಷನ್ ಅವ್ರಿಗೂ ಸಹ ಯೂತ್ ನಮ್ಮ ಹಿಸ್ಟ್ರಿ ಗೊತ್ತಾಗ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಸರ್. ಓಕೆ. How does BJP weaken the country? ಬಿಜೆಪಿ ಹೆಂಗೆ ಈ ದೇಶನ ವೀಕ್ ಮಾಡಿದೆ ಅದನ್ನ ದಯವಿಟ್ಟು ಹೇಳ್ತೀಯಮ್ಮ. ಸರ್, all common people are fed up of this price hiking and also the ban of the money, sir. So all are struggling a lot. They are all remembering our Congress party service, sir. But how does she think the BJP damages the country? ಬಿಜೆಪಿ ಯಾವ ರೀತಿ ಕಂಟ್ರಿನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಹೇಳಕ್ ಆಗ್ತದ? Weaken the country. ವೀಕ್ ಹೆಂಗ್ ಮಾಡ್ತಾ ಇದೆ ಅಂತ ಹೇಳಕ್ ಆಗ್ತದ? By dividing people. ಜನನ ಭಾಗ ಮಾಡ್ತಾ ಇದೆ ಅಂತ ಹೇಳಕ್ ಆಗ್ತದ? ಓಕೆ, ಬೇರೆ ಬಾರ್ ಆಯ್ತು. ನಾನಿ ಹೊಸಕೋಟೆ. ನಾನಿ ಓಕೆ, ಮಾತಾಡೋ ನಾನಿ. ನಮಸ್ಕಾರ. ಸ್ವಲ್ಪ ಮಾಡಿ ಸರ್. ಹೊಸಕೋಟೆಯಿಂದ ನಾಣಿ ಅಂತ. कैसे हो आप? अच्छा हूँ सर.
कैसे हो सर आप? मैं ठीक हूँ। मेंबरशिप कैसे गई आपकी? सर मेंबरशिप में मैं तब भी गया था बूथ पे, सिर्फ एक प्रश्न वो पूछा थे लोग ने, वो क्या पूछते हैं, हम लोगों का प्रॉब्लम कैसे, आप कैसे पूछते हो हमारा लोकल एमएलए को और या नहीं तो ब्लॉक प्रेसिडेंट को कैसे पूछना है? तो मेरा सजेशन एक है सर, my suggestion is that we have to strengthen the booth committee, sir. First, we have to strengthen the booth committee. We have to be very careful about the booth committee. We have to monitor. It has to be monitored by the block president, sir. It has to be. They have to conduct a meeting at least once in a month, sir. They have to conduct a meeting so that we can strengthen the booth. While in the elections time, we can strengthen the booth, and they will have the personal contact number of the booth president and the booth members. It will be very easy to conduct the meeting, and we can have a very good member. I agree. I agree with you. You are absolutely correct. And we are going to do this. Yes, sir. We have to do that because nice speaking to you. Namaskar. Thank you. Thank you, sir. Mr. Kandreji is looking after the membership. The highest enroller, some 10 members, please come. You have a just photograph and you will have a certificate. Certificate is not with you. ಸರ್ ಈ ಕಡೆ ಇದ್ದಾರೆ ಸರ್. ಬಿಡಿ ಆಯ್ತು ಬಿಡಿ. ಈ ಕಡೆ ಸರ್. She is Vinoda. Hello. She is Pallavi. Come here, sir. ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯರಾಗಿ ಜಾಯಿನ್ ಕಾಂಗ್ರೆಸ್ ಬನ್ನಿ, ಕಾಂಗ್ರೆಸ್ ಸೇರಿ ಜಾಯಿನ್ ಕಾಂಗ್ರೆಸ್. ಎಲ್ಲರಿಗೆ ನಮಸ್ಕಾರಗಳು. Sir, I would like to bring to a notice few issues regarding membership drive, sir. Till today, due to the efforts of PCC and all senior leaders, we have enrolled 60 lakh members. Totally, Karnataka is having 58,186 booths. As the AICC has given a direction to have a minimum of 100 membership in each of the booths, we have on an average, we have completed it. So now our aim, since we have already extended membership time, our aim is to make nearly 1 crore members. Sir, especially PCC, CLP and all leaders, they have been monitoring this every day. Especially PC President D.K. Shivkumar has visited almost all the districts and motivated all the leaders, workers and all office bearers to enroll more members. So we have succeeded in that. So we would like to assure you that by another 15 days, our target, we want to achieve, we want to be the largest enrolled members in the whole of the country, and we will achieve it under your leadership, under leadership all the people, sir. Thank you. Sir, Koppal it comes under my jurisdiction. It is #1 district in the parliamentary constituency. And Kanagiri, Mr. Tangadgi is the DCC president. Kanagiri, they are number one in the assembly constituency. Tangadgi.
previous days Iqbal Ansari was there. Now Kankirige has come. Again he may come again. Again we have to do it. One more announcement. Rahulji want to meet the first time MLAs. All first time MLAs should be in the KPCC in the down hall. There is a down hall underground. There is a hall. Only first time MLAs, young MLAs you wanted to meet. After this you wanted to meet. And all Mahila Congress leaders, you have to come back here. Pushpa Manath, your team will not be there. Again, all including ex-MLAs, all Mahila leaders will have to come back along with the Youth Congress. There the meeting has been cancelled. Ali cancel agide. ವಾಪಸ್ ಇಲ್ಲಿಗೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ವಂದನಾರ್ಪಣೆ ರಾಮಲಿಂಗಾರೆಡ್ಡಿ ಅವರು ವಂದನಾರ್ಪಣೆ ಮಾಡಬೇಕು ಮತ್ತೆ ರಾಷ್ಟ್ರಗೀತೆ ಇದೆ ದಯವಿಟ್ಟು